ಹರಿ ಚಂದ್ರಗಾಸೆಯೇನಾದೊಳು ಚಂದ್ರಗಾದೆಯೇನಾದೊಳು ಕಾಡಲ್ಲ ಹುಡುಕಿದರು ಕಾಣಲಿಲ್ಲವ ದೇವಿ ಪರಮಾತ್ಮ ಕಾಡಲ್ಲ ಹುಡುಕಿದರು ಕಾಣಲಿಲ್ಲವ ದೇವಿ ಕಾಡಿನ ಮೃಗಗಾಳೆ ಕಾಡಿನ ಮೃಗಗಾಳೆ ಎಡಮಾದ ಬಳ್ಳಿಗಾಳೆ ಕಾಡಿನ ಬಗ್ಗಿಗಾಳೆ ಪರಮಾತ್ಮ ಎಡಮಾದ ಬಳ್ಳಿಗಾಳೆ ಕಾಡಿನ ಬಗ್ಗಿಗಾಳೆ ಅಡವಿಯ ಮೃಗಗಾಳೆ ಅಡವಿಯ ಮೃಗಗಾಳೆ ಒಂದವೇನು ಪರಮಾತ್ಮ ಚಂದ್ರ ಹೋದೆ ನೀನು ಎಲ್ಲಿಗೆ ಹೋದೆ ಚಂದ್ರ ಈ ಪಾಪಿ ಮದಿಯನ್ನು ಹೊರಸುತ್ತಾ ನೀನು ಎಲ್ಲಿಗೆ ಹೋದೆ ಒಂದು ವೇಳೆ ತಂದೆ ತಾಯಿಗಳ ಬಡ್ಡನಿಗೆ ಹೇಗಾದರೂ ಹೋಗಿ ಸುಖದಿಂದ ಜೀವಿಸಿರುವಳು ಕಾಣಿಲ್ಲ ಇಲ್ಲ ಇಲ್ಲ ಒಂದು ವೇಳೆ ಆತ್ಮಹತ್ಯವೇನಾದರೂ ಮಾಡಿಕೊಂಡಳು ಕಾಣದಲ್ಲ ಪರಮಾತ್ಮ ಇಲ್ಲ ನನ್ನ ಚಂದ್ರಹಾಸಿಯು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತ ಹೇಳಿಯಲ್ಲ ಇಲ್ಲ ಇಲ್ಲ ಒಂದು ವೇಳೆ ಈ ಕಾಡು ಮೃಗಗಳೇನಾದರೂ ಕೊಂದು ತಿಂದವ ಕಾಣದಲ್ಲ ಪರಮಾತ್ಮ ಚಂದ್ರಹಾಸೆ ಪ್ರಾಣೇಶ್ವರಿ ಇದೇನಿದು ನಾನು ಹೋಗುವ ಮಾರ್ಗದಲ್ಲಿ ಒಂದು ತಾಳೆ ಮರವು ಕಾಣುತ್ತಿರುವುದು ಅಲ್ಲಿ ನೋಡಿದರೆ ಹತ್ತು ಕಾಯಿಗಳು ಬಿದ್ದು ಕೀಳ್ತಿರುವುದಲ್ಲ ಪರಮಾತ್ಮ ಹೇಳಿ ಮಾಡಿ ಎಲ್ಲಿ ನೋಡಿದರೆ ರಕ್ತದ ಕಲಿ ಸಹ ಕಾಣುತ್ತಿರುವುದಲ್ಲ ಪರಮಾತ್ಮ ಚಂದ್ರಹಾಸಿಯು ಮೃತಪಟ್ಟಿರುವುದೇ ಸಹಜವಾಗಿರುವುದೇ ಇಲ್ಲ ನನ್ನ ಚಂದ್ರಹಾಸಿ ಎಂದಿಗೂ ಮೃತಪಡುವುದಿಲ್ಲ ಹೇ ಪಾಪಿ ಪದಿಯನ್ನು ಬಿಟ್ಟು ಎಂದಿಗೂ ಹೋಗುವುದಿಲ್ಲ ಇರಲಿ ತಾರಮದ ಪರದ ಬಳಿಗೆ ಹೋಗಿ ನೋಡುತ್ತೇನೆ ಚಂದ್ರಹಾಸೆ ಮಾನಸನ ಪರಮಾತ್ಮ ಮಾಂತನಾಗಿ ಬರಿದೆ ದೈವವೇ ಪನಂದರಂತೆ ದೈವವೇ ಮಾನತನಾಗಿ ಬರಿದೆ
ಕಾನನ ಮಾದ್ಯದಿ ತೊರೆದನು ತಾದಿಯಳ ಪ್ರಭಾತ್ಮ ಕಾನನ ಮಾದ್ಯದಿ ತೊರೆದನು ತಾದಿಯಳ ಕಾನನ ಮಾದ್ಯದಿ ತೊರೆದನು ತಾದಿಯಳ ಪ್ರಭಾತ್ಮ ಕಾನನ ಮಾಧವಿ ತೊರೆದನು ತಾದಿಯಳ ಅಂಬಲಿದಿದರು ಮಮತೆಯು ಘಾತೆ ಮಾನಸ ದೈವವೇ ನೋಡಲು ರಾಜದ ಕಲೆಗಳು ಹೋಗೋದು ಪ್ರಭಾತ್ಮ ನೋಡಲು ರಾಜದ ಕಲೆಗಳು ಹೋಗೋದು ಅಂಬಲಿದಿರರಿಲ್ಲೂ ಗಾಂಧಿ ಮಾನಸ ದೈವವೇ ವನ ಜವಾನಂದಿ ಪರಮಾತ್ಮ ಪರಮಾತ್ಮ ಈ ಹತ್ತದ ಕಲೆಯನ್ನಾದರೂ ನೋಡಿದರೆ ನನ್ನ ಚಂದ್ರಹಾಸಿಯು ಮೃತಪಟ್ಟಿರುವುದೇ ಸಹಜವಾಗಿರುವುದಲ್ಲ. ಚಂದ್ರಹಾಸಿ ಎಷ್ಟು ವಿಧವಾಗಿ ಬೇಡವೆಂದು ನನ್ನ ಮಾತನ್ನು ಕೇಳದೆ ಅನ್ಯಾಯವಾಗಿ ಬಂದು ಈ ಕಾಡ್ಮೃಗಳ ಬಾಯಿಗೆ ಬಲಿಯಾದೆಯ ಚಂದ್ರಹಾಸಿ ನಿನ್ನನ್ನು ಆ ಪ್ರಾಣಿಗಳು ಕಚ್ಚಿ ಕಚ್ಚಿ ಕೊಲ್ಲುವಾಗ ನಿನ್ನ ತಂದೆ ತಾಯಿಗಳು ನೆನೆಯುತ್ತಾ ಈ ಪಾಪಿ ಬದಿಯಿಂದ ನೆನೆಯುತ್ತಾ ಎಷ್ಟು ಗೋಳಾಡಿ ಕೀರಾಡಿ ಪ್ರಾಣ ಬಿಟ್ಟೆ ಚಂದ್ರಹಾಸಿ ನೀನಾದರೂ ತುಂಬಿದ ಗರ್ಭಿಣಿಯು ಪುಟ್ಟ ಕಂದಮ್ಮನು ಸಹ ತಿಂದುಕೊಂಡು ಬಿಟ್ಟವೆ. ಸರಿ ರಾಜ, ಈಗಲಾದರೂ ನಿನಗೆ ಆನಂದವಾಯಿತು ಪರಮಾತ್ಮ, ಆನಂದ ಪಡು, ಸಂತೋಷ ಪಡು. ಏನು ಮಾಡಿದೆ? ಇನ್ನು ದುಃಖಿಸಿ ಚಿಂತೆ ಇಲ್ಲ. ಇಲ್ಲಿ ಕಾಣುವ ರಕ್ತದ ಕರೆಯಲ್ಲಿ ನಾನು ಕಟ್ಟಿರುವ ಮಾಂಗಲ್ಯವಾದರೂ ದೊರೆತೇನೆ, ಅದನ್ನಾದರೂ ಯಾರಿಗಾದರೂ ಮಾರಿ ಹೇ ಪಾಪಿ ಹೊಟ್ಟೆನಾರು ಹೊರೀತೇನೆ. ಎಲ್ಲಿ 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 ನನ್ನ ಮಾಂಗಲ್ಯ, ಎಲ್ಲಿ ನನ್ನ ಮಾಂಗಲ್ಯ? ಪರಮಾತ್ಮ, ಹೇ ನನ್ನ ದುರಾದೃಷ್ಟಕ್ಕೆ ನಾನು ಕಟ್ಟಿರುವ ಮಾಂಗಲ್ಯವು ಸಹ ದೊರೆಯದೆ ಹೋಯ್ತೆ. ಪರಮಾತ್ಮ, ಏನು ಮಾಡಿರಿ? ಇನ್ನು ಚಿಂತಿಸಿ ಫಲವಿಲ್ಲ. ಇರಲಿ, ಈ ಹೆತ್ತದ ಕಲೆಯನ್ನು ಅಲ್ಲಿ ಕಾಣುವ ಗಂಗಾ ನದಿಯಲ್ಲಿ ಬಿಟ್ಟು ನನ್ನ ಸತಿ ಆತ್ಮಕ್ಕೆ, ನನ್ನ ಕಂದಮ್ಮನ ಆತ್ಮಕ್ಕೆ ಶಾಂತಿಯನ್ನು ಕೊಡುವಂತೆ ಆ ಗಂಗಮ್ಮನನ್ನು ಬೇಡ್ತೇನೆ. ಪರಮಾತ್ಮ, ಅಮ್ಮ ಅಮ್ಮ ಗಂಗಾ ಮಾತಾ, ಇದೋ ತಾಯಿ ಸತಿ ಎಂಬ ಆತ್ಮವನ್ನು ಹಾಗೂ ನನ್ನ ಪುಟ್ಟ ಕಂದಮ್ಮನನ್ನು ಹೇ ಗಂಗಾ ನದಿಲಿ ನಿನಗೆ ತರ್ಪಣ ಬಿಡುತ್ತಾರೆ ತಾಯಿ. ಅವರ ಆತ್ಮಕ್ಕೆ ಶಾಂತಿನ ಕೊಡುತ್ತಾಯಿ, ಶಾಂತಿನ ಕೊಡುತ್ತಾಯಿ, ಶಾಂತಿನ ಕೊಡು. ಆ ಪರಮಾತ್ಮ, ಇದೇನಿದು? ಹೇ ಗಂಗಾ ನದಿಯಲ್ಲಿ ನನ್ನ ಬಿಂಬವಾದ ನೋಡಿದ್ದೆ, ಆದರೆ ನನ್ನನ್ನು ಕಳಿಂಗ ನಗರದ ಅರಸನೆಂಬುದಾಗಿ ಯಾರೂ ಕರೆಯಲಾರರು, ಯಾರೂ ಸಹ ಕರೆಯಲಾರರು. ಇಲ್ಲಿ ಬೆಳೆದಿರುವ ಜಡಮುಡಿಗಳು, ಸರಚಿತ್ರವಾಗಿರುವ ಈ ವಸ್ತ್ರಗಳು ನೋಡಿದರೆ ನನ್ನನ್ನು ಯಾರೂ ಕರೆಯುವುದಿಲ್ಲ. ಚಂದ್ರಾಸೆ, ಅನ್ಯಾಯವಾಗಿ ಈ ಪಾಪಿ ಬದಿರು ಬಿಟ್ಟು ಓದಿಯ
ಈ ದೇಹದಿಂದ ಹೊರಟೆ ಹೋರಿಯ ಚಂದ್ರ ಚಂದ್ರಹಾಸೆ. ಚಂದ್ರಹಾಸೆ ಈ ದೇಹದಿಂದ ದೂರವಾದ ಚಂದ್ರಗಾಸಿಗೆ ಇದೇನು ನ್ಯಾಯವೇ ಇದೇನು ಧರ್ಮವೇ. ದೇಹದಿಂದ ದೂರವಾದ ಚಂದ್ರದಾಸೆಗೆ ಇದೇನು ನ್ಯಾಯವೇ ಇದೇನು ಧರ್ಮವೇ. ಆಧಾರ ನೀನೆಂದು ನನ್ನ ನಂಬಿದೆ ಪರಮಾತ್ಮ. ಆಧಾರ ನೀನೆಂದು ನನ್ನ ನಂಬಿದೆ. ಈ ದೇಹದಿಂದ ದೂರವಾದ ಚಂದ್ರದಾಸೆಗೆ ಇದೇನು ನ್ಯಾಯವೇ ಇದೇನು ಧರ್ಮವೇ. ಚಂದ್ರಹಾಸೆ ಪತಿಯ ಸೇವೆಗಾಗಿ ನೀನು ಹಣವಿ ಬಂದೆಯ. ಹಣವಿಯಲ್ಲೇ ಪ್ರಾಣವನ್ನು ನೀನು ಬಿಟ್ಟೆಯ. ಪತಿಯ ಸೇವೆಗಾಗಿ ನೀನು ಹಣವಿ ಬಂದೆಯ. ಹಣವಿಯಲ್ಲಿ ಪ್ರಾಣವನ್ನು ನೀನು ಬಿಟ್ಟೆಯ. ಯಾವ ತಪ್ಪಿಗೆ ಹೀಗೆ ಮಾಡಿದೆ, ಯಾವ ತಪ್ಪಿಗೆ ಹೀಗೆ ಮಾಡಿದೆ. ಸರಿಯೇನೆ ತರವೇನೆ ಚಂದ್ರದಾಸೆಗೆ ಇದೇನು ನ್ಯಾಯವೇ ಇದೇನು ಧರ್ಮವೇ. ಆಧಾರ ನೀನೆಂದು ನನ್ನ ನಂಬಿದೆ. ತಂದೆ ತಾಯಿ ಬಂಧು ಬಳಗ ಎಲ್ಲ ತೊರೆದೆಯ. ಪಾಪಿ ಬದಿಯ ನಂಬಿ ನೀನು ಹಡವಿ ಬಂದೆಯ. ತಂದೆ ತಾಯಿ ಬಂಧು ಬಳಗ ಎಲ್ಲ ತೊರೆದೆಯ. ಪಾಪಿ ಬದಿಯ ನಂಬಿ ನೀನು ಹಡವಿ ಬಂದೆಯ. ಯಾವ ತಪ್ಪಿಗೆ ಹೀಗೆ ಮಾಡಿದೆ, ಯಾವ ತಪ್ಪಿಗೆ ಹೀಗೆ ಮಾಡಿದೆ. ತರವೇನೆ ಸರಿಯೇನೆ ಚಂದ್ರಗಾಸೆಗೆ ಇದೇನು ನ್ಯಾಯವೇ ಇದೇನು ಧರ್ಮವೇ. ಆಧಾರ ನೀನೆಂದು ನನ್ನ ನಂಬಿದೆ. ದೇಹದಿಂದ ದೂರವಾದ ಚಂದ್ರಗಾಸೆಗೆ ಇದೇನು ನ್ಯಾಯವೇ ಇದೇನು ಧರ್ಮವೇ. ಚಂದ್ರಹಾಸೆ ನಾನಾದರೂ ಆತ್ಮಹತ್ಯವನ್ನು ಮಾಡಿಕೊಳ್ಳುವುದೆಂದರೆ ಅತ್ಯಂತ ಪಾಪದೋಷ ಬರುವುದು. ಕಾಲವನ್ನಾದರೂ ಕೊಳೆಯೋಣವೆಂದರೆ ಹೊಡುವುದಕ್ಕೂ ತರುವುದಕ್ಕೂ ಸಹ ಬಟ್ಟೆವಿಲ್ಲದೆ ಹಲದಾಡ್ತಿರುವನಲ್ಲ. ಏನು ಮಾಡಲಿ, ಈ ಹಸುವ ಬಾಧೆಯನ್ನಾದರೂ ತಾಳಲಾರೇನಲ್ಲ. ಮಸಾಲ ಸೀನ್ಸ್ ರೆಡಿ ಮಾಡ್ರಿ. ಯಾಕ್ರೆ ಮಹಾತ್ಮ ಏನು ಮಾಡಲಿ, ಇಲ್ಲಿ ಕಾಣುವ ಮಸಾಣಿಗಾದರೂ ಹೋಗಿ ಶವದನ್ನು ಇಟ್ಟಿರುವ ಹಚ್ಚೇರು ಹೊಕ್ಕಿ 3 ಬಳ ಬಡ್ಡೆ ಒಂದು ದುಡ್ಡನ್ನು ತೆಗೆದುಕೊಂಡು ಹೋಗಿ ಈ ಪಾಪಿನ ಹಾದು ಹೊಡಿತೀನಿ, ಈ ಪಾಪಿ ಹೊಟ್ಟೆನ ಹಾದು ಹೊಡಿತೀನಿ. ಪರಮಾತ್ಮ ಹಿಂದೆ ದಾನ ಧರ್ಮವನ್ನು ಮಾಡಿಸಿಕೊಳ್ಳುವಾಗಿ ಈ ಹಸುವ ಬಾಧೆಯನ್ನು ತಾಳಲಾರದೆ ಆತನು ಪ್ರಾಣವನ್ನು ಬಿಟ್ಟು ಆತನು ಪ್ರಸಾದವನ್ನು ಈ ಪಾಪಿ ಕೈಗೆ ಕೊಟ್ಟು ಆತನು ಹೀರ ಸ್ವರ್ಗವನ್ನು ಸೇರಲಿ. ಪರಮಾತ್ಮ ಹೇರಲಿ. ಈ ದಿವಸ ಇದನ್ನಾದರೂ ಊಟವನ್ನು ಮಾಡಿ ಈ ಪಾಪಿ ಹೊಟ್ಟೆಯನ್ನು ಹರಿವರಿತೀನಿ. ಕೂಡಿ ಮಸಣ ಕಾಯುವ
ಪೂರಿ ಮಸಣ ಕಾಯುವ. ಲೇ ಕರಿಯ ಏನಿಲ್ಲ, ಎಲ್ಲ ಹೋಗಿದೆ ಮಸಾಣ ಕಾಯ್ಬಿಟ್ಟು. ನಾನಾ ಹಾ ಮದುವೆ ಮಾಡ್ಕೊಂಡು 3 ತಿಂಗಳಲ್ಲ ಎಲ್ಲೋ ಇದೆಯಾ ಅಂತ ಕೇಳ್ತಾನೆ. ಲೇ 3 ತಿಂಗಳಾಗ್ಬಿಟ್ರು ನೀನು ಹೇಳ್ಬಿಟ್ಟು ಹೋಗ್ಬೇಕಲ್ಲ. ಮಸಾಣ ಹಂಗೆ ಬಿಟ್ಟವ್ರ ಮಸಾಣ ಕಾಯಿನ ಯಾರಲ್ಲ. ನಾನು ಯಾರಿಗೆ ಹೇಳ, ನೀನ್ ಹೆಂಡ್ರಿಗೆ ಹೇಳೋಕಾತ. ನನ್ಗೆ ಹೇಳ್ಬಿಟ್ಟು ಹೋಗ್ಬೇಕಲ್ಲ. ನಾನು ಹೆಂಡ್ರಿಗೆ ಏನ್ ಹೇಳಕ್ ಹೋಯ್ತಿ ಅಲ್ಲಿ. ನೀನು ಬಂದು ನನ್ನ ಹೆಂಡ್ರಿಗೆ ಹೇಳೋಯ್ತಿಯಾ? ನಾನೇನ ಮಾತಾಡ್ತೀನಿ ಏನ ನಾನು ಹೇಳ್ಬಿಟ್ಟು ಹೋಯ್ತಿಂಕಲ್ಲ. ಹಿಂಗೆ ಮಸಾಣ ಕಾಯಿ ಕೇಳವ ನಿಮ್ ಕರಿ ಹಿಂಗೆ ಅಂತವ ಹೇಳ್ಬಿಟ್ಟು ಹೋಯ್ತೀನಿ. ಯವ್ವ ಅಂತ ಹೇಳಿದ್ಯ? ನನ್ನ ಹೆಂಡ್ರಿ ಯಾವತ್ಲಾಗಿಲ್ಲ ನಿಮ್ಮವು ಕಳ್ಳನ್ ಮಗ. ಇಲ್ಲಿ ನೀವ್ ಎಲ್ಲಾರು ನೋಡ್ತೀರಿ ಮಂತವ್ ಬಂದು ಏನೇನೋ ಮಾತಾಡೋ ಹೋಗವನ್ ಮನ್. ಲೇ ಕರಿಯ ಬಾಯ್ಲಾಗ್ಲಿ ನೀನು ಬಲೆ ಮಾತು ಕಲ್ಪಿಟ್ಟಿದೆ. ನಿನ್ಗೆ ಮಾತು ಕೊಡಕ್ಕಾಗಲ್ಲ. ಬೆಳಕರ್ದೋಯ್ತು. ಎಲ್ಲೋರ್ದು ಬೆಳಕರ್ದಿಲ್ಲ ಏನು. ಇವ 4:15 ಅದ್ ಬೆಳಕರ್ದಿಲ್ಲ ಇನ್ನುವೆ. ಇವಾಗ ಇವಾಗ ಏನ್ ಬಂದಿದ್ದಿಲ್ಲಿ? ಇಲ್ಲಿ ಮಸಾಲ ಕಾಯಿ ಅಂದ್ರೆ ಎಲ್ಲ ಹೋಗಿದೆ ನೀನು. ಇವನೇ ಅಲ್ಲ ಇವನು. ಹಿಡ್ಕ ಹಂಗೆಯ ಇವನು ಬೆಳಗವನಲ್ಲ ಇವನು. ಇನ್ನು ಬೆಳಗ್ ಮಾಡ ಹಿಡ್ಕ. ನಾನ್ ಕರ್ಗಿದ್ದೀನಿ ಅಂತ ಹೇಳ ಕರಿಯ. ಇವಾಗ ಏನ್ ಮಾಡೋದಂತ. ಏನು ಮಸಾಲ ಕಾಯಿ ಬಿಟ್ಟು ಎಲ್ಲೋಗಿದೆ ನೀನು? ನನ್ನ ಹೆಂಡ್ರು ನಾನೇನೋ ಕನ್ಸಕ್ ಬಂದ್ಬಿಟ್ಟಿದ್ನಂತೆ. ಕನ್ಸಕ್ ಬಂದ್ಬಿಟ್ಟಿದ? 3 ತಿಂಗಳು ಹೋದ್ರಿ ಕನ್ಸಕ್ ಬರ್ಸಲ್ ಇರ್ತೀವ. ನಿನ್ ಕನ್ಸಕ್ ಬಂದಾಗ ನನ್ಗೆ ಹೇಳ್ಬಿಟ್ಟು ಅವ್ರು ಹೋಗ್ಬೇಕಲ್ಲ. ಇವಾಗ್ಲೇ ಸಾಯಂಕಾಲಕ್ಕೆ ಅಂತವಳೆ ಹೇಳ್ ಬೇರೆ ಹೋಯ್ತವ್ರಿ. ಇವ್ನ್ಗೆ ಹೇಳೋದ್ರಿ ನನ್ನ ಹೆಂಡ್ರು ಬೈತಾಳೆ ಅಂತ. ಕಳ್ಳನ್ ಮಗ ಮನೇಲಿ ಮನ್ಗಿದ್ದ. ಬೇರೆ ಹೌದಾ ಅಂತಾನೆ. ಇವ್ನು ಸುಮ್ನಿರ್ತಾನೆ. ಎಳ್ಕೊ ಈ ಕಡಿಕೆ ಬೆಳ್ಳು ಮಾಡೋಣ. ಎಳ್ಕೊ ಈ ಕಡೆ ಬೆಳ್ಳು ಮಾಡೋಣ. ಇವಲ್ಲೇ ಬೆಳಗವನು. ಲೇ ಊರ್ಗೋಯ್ದೆ. ಇವತ್ತ ಅಂತ ಹೋದ್ರೆ 3 ದಿವಸ ಬಿಡ್ಲಿಲ್ಲ. ಹೌದಾ? ಅಲ್ಲೇ ಮಾಡಿ ಕಂಡಿದ್ಲು. ಹೌದಾ? ಯಾರೋ ಪಾಠ ಬಿಟ್ಟಂಕಲ್ಲ ಮಸಾಣಕ್ಕೆ. ಮಸಾಣಕ್ ಪಾಠ ಅವನ? ಯಾವ ನಿನ್ನ ಹೆಂಡ್ರ ಮಗನ್ಲ ಅವನು? ಮಡಗಲ್ಲಿ ನಿನ್ ಪಾದವ. ಯಾರ್ಗೆ ಮಡಗಲ ನೋಡ್ತೀನಿ. ಹೆಜ್ಜೆ ನೋಡ್ಲ ಹೆಂಗವೆ. ಇದೇ ಮೇಷ ಕಡಿಕ್ ಹೋಯ್ತಾವಲ್ಲ ಹೆಜ್ಜೆ. ಹೆಜ್ಜೆ ಮೇಚು ಕಡಿಕಲ್ಲ. ಅಲ್ಲೇ ನೋಡು ಹೆಂಗೆ ಹೆಜ್ಜೆ ಹೆಂಗ್ ಕಾಣುತ್ತವೆ. ಮಡಗಲ ನಿನ್ ಪಾದವ. ನಂದಲ್ಲ ಕಳ್ಳ. ಹೌದಾ? ನೋಡ್ಲಾ ನಾನು ಮಡಗ್ತೀನಿ. ನಂದು ಅಲ್ಲಕ್ಕಲ್ಲ. ನೋಡ್ಲಾ ಯಾರೋ ಪಾಠ ಬಿಟ್ಟವನೆ. ನಿಂದು ಅಲ್ಲ ನಂದು ಇಲ್ಲ. ಯಾವ ಪಾಠ ಆಯ್ತು ಪಾಠ ನೋಡೋಣ. ಕೂತ್ಕೋ ಪೊದೆ ಒಳಗಡೆ. ಮಾನ್ಗೆಟ್ ನನ್ ಮಕ್ಳಿದ್ದಂಗೆ ಇಬ್ರಿದ್ವಿ. ನಮ್ಗಿನ್ನ ಮಾನ್ಗೆಟ್ ನನ್ ಮಗ ಯಾರ ಇರ್ಬೇಕು. ಕೂತ್ಕೊಳ್ಳ ಪದೇ ಒಳಗಡೆ ನೋಡೋಣ. ಅವನು ಎಂತ ಅಲ್ಲ ಅವನು. ಅಂತ ಕೆಟ್ಟ ನನ್ ಮಗನೇ ಅಲ್ಲ ಅವನು. ನೋಡೋಣ ಕೂತ್ಕೊಳ್ಳ ಪದೇ ಒಳಗಡೆ. ಬೆಳಿಗ್ಗೆ ಗೂಸ್ ಬೀಳ್ತವೆ ಅಂತ ಭಯ ಅವನ್ಗೆ. ನಾವ್ ಎಗ್ಮೇಳಿ ಅಲ್ಲ ಓಡೇ ಬಿಡ್ತೀವಿ. ಇವನಿಲ್ಲ ಕಮಲನಗರ ಇಲ್ಲೇ ಸೇರ್ಕೋತೀವಿ. ನಿನ್ ಬಾಳ್ ನಮ್ಗೆ ಗೊತ್ತ ಬಿಡಲ್ಲ. ಬೆಳಿಗ್ಗೆ ಎದುರು ಸಿಗ್ತಾನೆ, ಸಾಯಂಕಾಲ ಎದುರು ಸಿಗ್ತಾನೆ. ಹಿಡ್ಕೊಂಡು ಇಳಕ್ತಾರೆ ಅಂತ ಉಸಿರು ಬಿಡ್ತಾ ಇಲ್ಲ ಅವನು. ಯಪ್ಪ ಎಷ್ಟು ಭಯ ಉಡ್ಸಿದೀವ ತಂದೆ. ಯಾವ್ಯಾವ ಉತ್ತಲ್ಲಿ ಯಾವ್ಯಾವ ಕೆರೆ ನಾಗರವೇ. ನೀನ್ ಕುತ್ಕೊಳ್ಳ ಪದೇ ಒಳಗಡೆ ಮಾತಾಡಕ್ಕೆ ಅದ್ರಕಂತಾನೆ. ರಾಮಣ್ಣ ಬೆಳಿಗ್ಗೆ ಹೊಡಿತಾರೆ ಅಂತ ಪದೇ ಈ ಮಸಾಣಿಗೆ ಬಂದು ಈ ಶವದ ಮೇಲಿಟ್ಟರ ಪದಾರ್ಥವನ್ನು ತೆಗೆದುಕೊಂಡು ಹೋದರೆ ನನ್ನನ್ನು ಸುಮ್ಮನೆ ಬಿಡುವರೆ ಹೇರಲಿ. ಈ ದಿವಸ ಸಹ ಈ ಹಸುವನ್ನು ತಾಳಲಾರದೆ ಈ ಶವದ ಮೇಲಿಟ್ಟಿರುವ ಪದಾರ್ಥವನ್ನು ತೆಗೆದುಕೊಂಡು ಹೋಗ್ತೇನೆ. ಕ್ಯೂ ಕೇಳಿಸ್ತಾ ಸುಮ್ಮನಿಲ್ಲ. ಕರಿಯ ಯಾರಲ್ಲ ಅಯ್ಯ ಹೊಡೆಯಬೇಡಿದಪ್ಪ, ಹೊಡೆಯಬೇಡಿ. ಬುಡ್ಲ ಕರಿಯ. ಅಯ್ಯೋ ಹೊಡೆಯಬೇಡಿದಪ್ಪ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳ ಕಡಿಯ ಕದ್ಬಿಟ್ಟು ಹೊಡೆಬೇಡ ಅಂತಾನೆ. ಸ್ವಾಮಿ ಹೊಡೆಯಬೇಡಿದಪ್ಪ. ನಾನು ಪರದೇಶಿಯಪ್ಪ. ನಾವಿಬ್ರು ದೊಡ್ಡ ಪರದೇಶಿ. ದೊಡ್ಡ ಪರದೇಶಿಗಳು. ಅದ್ರಲ್ಲಿ ನೀನ್ ಬೇರೆ. ಇದ್ಯಾರಲ್ಲ ಕರಿಯ? ನಿಮ್ ಕಡೆಯವ್ರಲ್ಲ? ನಮ್ ಕಡೆ ನಲ್ಲ ಕಳ್ಳ. ಹೌದಾ? ಎಲ್ಲ ನಿಮ್ ಕಡೆ ಅವಲಿಂದ ಅದೇ ಮಾತಾಡಿದ್ದು. ನಮ್ ಕಡೆಯವ್ರು ಅಲ್ಲಕ್ಕಲ್ಲ. ಬೆಳಿಗ್ಗೆ ಗೂಸ್ ಬೀಳ್ತಾವ ನಿಮ್ ಕಡೆ ನೋಡ. ನಮ್ ಕಡೆ ಸುಮ್ ಪಾತ್ರೆ ಎಲ್ಲ ತೊಳ್ದವ್ರೆ
ಅದು ಬೇಡಿರಪ್ಪ ಬಂದ್ ತಿನ್ಬಿಟ್ಟು ನಿನ್ ಮಗ ನಾಯ್ಕೊಂಡ್ರು ಬಾಯಾಕನ ಅಂತ ಅಲ್ಮೂರ್ದ ನೀನ್ ಯಾರು ಇಲ್ಲಿಗೆ ಬಾ ಅಂತ ಹೇಳ್ತವ್ರು ಸ್ವಾಮಿ ಹಸುವನ್ನು ತಾಳಲು ಹಾರದೆ ಈ ಶವದ ಮಿಲಿಟ್ಟಿನ ಪದಾರ್ಥವಂತ ತಿಂದೇನೆ ಸ್ವಾಮಿ ನಾವೇ ಮಾಡ್ತೀನಿ ಸ್ವಾಮಿ ಏನು ಮಾಡಲಿ ಸ್ವಾಮಿ ಹಸು ಎಂಬುದು ತಾಳಲು ಹಾರದೆ ಈ ಪದಾರ್ಥವನ್ನು ತೆಗೆದುಕೊಂಡು ತಿಂತಿದ್ದೇನೆ ಸ್ವಾಮಿ ನೋಡಪ್ಪ ಇದ್ರಲ್ಲೇ ನಾವು ತಿಂತಾ ಇರೋದು ನಾವು ಇದ್ರ ಲೆಕ್ಕಲ್ಲ ಹೇಳ ಸರಿಯಾಗಿಲ್ಲ ಕರಿಯ ನಾವು ತಿಂತಾ ಇರೋದು ಟೈಮ್ ಬೇರೆ ಆಗೈತೆ 6 ಗಂಟೆ ಅಂತಾರೆ ಒಂದ್ ಕೆಲ್ಸ ಮಾಡೋಣ ಹೇಳು ಬಾ ತಗೊಂಡಾಗ ಎಲ್ಲ ಕಟ್ಗಿಟ್ ಹಾಕನ್ ಬಾ ಕಟ್ಟಾಕನ ನೋಡಿ ಟೈಮ್ ಬೇರೆ ಆಯ್ತ ಬಾ ಬಾ ಇರೋವಾರು ಕರಿ ಕುರಿ ಅದರೊಳಗೊಂದು ಬಿಳಿ ಕುರಿ ಡ್ರಾ ಡ್ರಾ ಇರೋವಾರು ಕರಿ ಕುರಿ ಅದರೊಳಗೊಂದು ಬಿಳಿ ಕುರಿ ಇರೋವಾರು ಕರಿ ಕುರಿ ಅದರೊಳಗೊಂದು ಬಿಳಿ ಕುರಿ ಒಂದೇ ಒಂದು ಟಗರ್ ಮರಿ ಒಂದೇ ಒಂದು ಟಗರ್ ಮರಿ ಲಕ್ಕ ಬಾರೋ ಲಕ್ಕಿ ಬಾರೆ ಲೆಕ್ಕ ಹಾಕಿ ನೋಡೋಣ ಟ್ರಾ ಹಾಳಾದಿ ಜನ್ಮ ಈ ವಯಸ್ಸಾದ್ಮೇಲೆ ಇರಬಾರ್ದಪ್ಪ ಈ ಕುರಿಗಳು ಬೇರೆ ಓಡೋಯ್ತಾನೆ ಅವೆ ಯಾರಲ್ಲ ಇದು ಲೇ ಲೇ ಕರಿಯ ಕಂಕಾಳ ಯಾರೋ ಅವ್ನ ಅಂಗಿಡ್ಕೊಂಬತ್ತಾ ಇದ್ದೀರಾ ಯಾರಲ್ಲ ಇದು ಕರಿಯ ಲಪ್ಪನ ಮನೆ ನನ್ನನ್ನು ಕಾಪಾಡಿ ತಾತ ಕಾಪಾಡಿ ಬಿಡ್ರ ಇಲ್ಲ ಅವನ್ನ ಅದಕ್ಕೆ ಏನ್ರೋ ಮಾಡೋನು ನಂಗೆ ಹೊಡಿತಾ ಇದ್ದೀರಾ ಅವನ್ಗೆ ಅಲ್ಲೇ ಮದುವೆ ಮಾಡ್ಕೊಂಡಿದ್ದ ರೂಮಿಗೆ ಬಿಟ್ಬಿಟ್ಟು ಬರೋಣ ಅಂತ ಹೋಯ್ತಾ ಮದುವೆ ಮಾಡ್ತೀನಿ ಯಾವನಲ್ಲಿ ಎಲ್ಲ ಬೆಳಗಾಗವಲ್ಲ ಕರಿಯ ಅದೇನ್ಕೋ ಬಡಪಾಯಿ ಹಂಗ್ ಹೊಡಿತಾ ಇದ್ದೀರಾ ಇವ್ ಬಡಪಾಯಿ ಅಂತ ನಿಂಗೆಲ್ಲ ಗೊತ್ತಲೇ ಏನ್ ಮಾಡಿದ್ ನಾವು ಅದೇನ್ ಮಾಡೋನ್ ಹೇಳೋ ಏನ್ ಮಾಡ ಕರಿಯ ಹೇಳ ಲೇ ಅವಲೇ ಹೇಳ್ದೆ ಅಲ್ವಾ ಬೇಡ ಬಿಡು ಲೇ ನಾನು ಹಿರಿಯ ಏನ್ ತಪ್ಪು ಮಾಡೋಣ ಅಂತ ಹೇಳಿ ನಾನು ತೀರ್ಮಾನ ಮಾಡ್ತೀನಿ ಇಷ್ಟ ಇಲ್ಲ ಏನೈತಿ ಹೇಳೋ ಓ ಇವನು ತೂರ ಬಜ್ಜ ಯಾರ ನಾನ್ ಯಾರು ಅನ್ಕೊಂಡಿದ್ದೀನಿ ತುರ ಬಜ್ಜಾಣ ನಮಸ್ಕಾರ ಇರ್ಲಿ ಬಜ್ಜಾಣ ನಿನ್ ನಮಸ್ಕಾರ ಅಲ್ಲಿರ್ಲಿ ಅವ್ನು ಏನ್ ಮಾಡೋನ್ ಕೇಳೋ ಲೇ ತುಡ ಬಜ್ಜಾಣ ಹೇಳಪ್ಪ ಲೇ ತೂರಪ್ಪಜ್ಜ ಮಸಾಣಕಾಯರ್ ಯಾರು ನಿಮ್ಗೂ ತಾತಿರ್ ಮುತ್ತಾತಿಲ್ಕಂದ್ರೆ ನೀವೇ ಅಲ್ವೇನ್ರು ಮಶಾಣಕ್ಕೆ ಅಧಿಪತಿಗಳು ನಾವು ಗೊತ್ತಲ್ಲ ಎದ್ರಕೊಂಡ್ಬಿಟ್ಟು ಅವನು ನಾವು ಗೊತ್ತಲ್ಲ ಕರೆಕ್ಟ್ ಆಗಿ ಹೇಳ ನಾವು ಗೊತ್ತಲ್ಲ ಮಸಾಣ ರಾಜ್ಯ ಅವ್ನು ಸರಿ ಇಲ್ಲ ಅವ್ನು ಉಚ್ಚಮಂಡ್ಯ ಗಂಡ ಅದೇನಾಯ್ತು ಅಂತ ಹೇಳೋ ತೂರಪ್ಪಜ್ಜ ಹೇಳಪ್ಪ ಮಸಾಣಕಾಯರ್ ಯಾರು ನೀವೇ ಅಲ್ವೇನ್ರು ನಾವೇ ಅಲ್ವಾ ಈ ಮಂಗೇಟ್ ನನ್ ಮಗನೇ ಲೇ ಮುಂಚೆ ಅಂದ ಮಸಣಕಯ್ಯರು ಯಾರಲ್ಲಿ ನೀವೇ ಕಣ್ರು ಹೇಳಲ್ಲೇ ಗೊತ್ತು ನಾನು ಹಂಗೆ ನಾನ್ ಮಾಡೋದಕ್ಕಿಂತ ಕೆಲಸ ಮಾಡೋಕೆ ಮುಂಚೆ ಯಾರೆಲ್ಲ ಮಾಡ್ತಾ ಇದ್ರು ತಾತಿದ ಕಾಲದಿಂದ ನಿಮ್ ತಾತ ಆದ್ಮೇಲೆ ನಿಮ್ಮಪ್ಪ ನಿಮ್ ಪಾಪ ಆದ್ಮೇಲೆ ನೀವೇ ನಮ್ಮ ಅಪ್ಪ ಹೋದ್ಮೇಲೆ ನಾವೇ ಅಲ್ವಾ ಹೌದು ಲೇ ಮಣ್ ತೆಗಿಯರ್ ನಾವು ಮುಚ್ಚರ್ ನಾವು ಮುಚ್ಚೋರ್ ನಾವು ಆಯ್ತಾ ತಿನ್ನೋರು ನೀವೇ ತಿನ್ನೋರು ನೀವೇ ತಿನ್ನೋರು ನಾವೇ ಹೌದೌದು 3 ತಿಂಗಳಿಂದ ತಿಂದು 20 kg ಇದ್ದಾನೆ 80 kg ಎಷ್ಟಪ್ಪ ಹೋಲ್ಲ ಅಲ್ಲ ಕಣ ಹೋಗಿ ಹೋಗಿ ಮಶಾಣ ಕಾಯೋದ್ ದೈತ್ಗಳ ಹತ್ರ ಬಂದಿದೆಯಲ್ಲಪ್ಪ ಬಾರ ಕೈ ಬಿಡೋ ಕಾಪಾಡಿ ತಾತ ಕಾಪಾಡಿ ಹಿಡ್ಕೊಳ್ಳ ಕರಿಯ ಅಲ್ಲ ಕಣ್ರು ಸಂಜೆ ಆದ್ರೆ ನಿಮ್ ಮೌದಿರ್ ನಂತಕ್ಕೆ ಬರೋದು ಏನಕ್ಕೆ ನ್ಯಾಯ ತೀರ್ಮಾನ ತಪ್ಪು ತಿಳ್ಕೊಬೇಡ್ರಿ ಕಣೋ ತಪ್ಪು ತಿಳ್ಕೊಳ್ಳೋದಲ್ಲ ಅಪ್ದಿರು ನಿಮ್ ಮೌದಿರ್ ಕುಡ್ಕೊಂಬಂದು ಹೊಡಿಬೇಕಾದ್ರೆ ನ್ಯಾಯ ತೀರ್ಮಾನ ನ್ಯಾಯ ತೀರ್ಮಾನಕ್ಕಂತ ಕರಿಯಲ್ಲ ಹೋಗಲ್ಲ ಇವಾಗೆಲ್ಲ ಚೇಂಜ್ ಆಗೈತೆ ನಮ್ಮ ಅವನೇ ಕೊಡ್ಕೊಂಬಂದ್ ನಮ್ಮ ಅಪ್ಪಂಗ್ ಹೊಡಿತವಳೆ ಇವಾಗ ಹೇಳ್ತಾವ ನಮ್ಮ ಅಪ್ಪ ಹೊಡಿತಾವನೆ ಇರ್ಲಿ ಈಗ ಟೈಮ್ ಇಲ್ಲ ಅವನ್ ಏನ್ ಮಾಡೋನು ಈಗ ಹೋಗ್ಲಿ ಅದೇನು ಏನಪ್ಪ ಅವ್ರಿಗೆ ಏನಪ್ಪ ಕಟ್ಕೊಂಡಿದ್ಯಾ ಅವ್ರದ್ದು ಹೊಟ್ಟೆಗಿಲ್ಲದೆ ಬಂದು ಈ ಮಸಾಲದ ಇಟ್ಟಿರುವ ಪದಾರ್ಥಗಳು ಮಾತಾಡಕ್ ಗೊತ್ತಿಲ್ಲ
ಅಷ್ಟೇ, ಯಾರನ್ನು ಬಿಟ್ಟಿದ್ದಲ್ಲ. ಯಾರು? ಏನೋ ಒಂದು ಕಾಯೋಳು ಒಂಚೂರು ಅಕ್ಕಿ ಬೇಳೆ ತಗೊಂಡು ಎಲ್ಲ ತಗೊಂಡು ಕಳ್ಳ ಯಪ್ಪ. ಅಲ್ಲಪ್ಪ, ಹೋಗಿ ಹೋಗಿ ಕಳ್ಳ ನಿಂತ್ಕೊಳ್ಳಾಕರಿಯ ಉದ್ಗಿ ತರ್ಸ್ಕೊಂಡಿಯ. ನಿಮಿಷ ಇರು, ಅವ್ನು ಇನ್ನೊಂದ್ಸಲ ಈ ಕಡೆ ಬರದೇ ಇರತ್ತಾರ, ನಾನು ಹೇಳ್ತೀನಿ. ಈಗ ಹೋಗ್ರಪ್ಪ ನೀವು. ಕಳ್ಳ ಹೋಗೋ, ನೀನು ಬರಲ್ಲ. ಬರುವುದಿಲ್ಲ ಸ್ವಾಮಿ. ಕೈ ಮುಗ ಬೇಡ ಸೂರಪ್ಪಜ್ಜ ಈ ಕಡೆ ಬರ್ದಂಗ್ ಮಾಡೋ. ನಾನು ಹೇಳ್ತೀನಿ. ಬಾರಲೇ ಕರಿಯ ತುಳಬಜ್ಜ ಹೋಗೋ. ಬೆಳಿಗ್ಗೆ ಹೊಡಿತಾರೆ ಅಂತ ಹೊರಗಿಡ್ದ ಬಾರ್ಲ ದೊಣ್ಣೆ ಉದ್ದಾಗದೆ. ದೊಣ್ಣೆ ಅಲ್ಲಪ್ಪ, ಹೋಗಿ ಹೋಗಿ ಮಶಾಣಕಾಯಿ ಹತ್ರ ಬಂದು ತಗ್ಲಾಕೊಂಡಿದ್ಯಲ್ಲಪ್ಪ. ಹೌದು ತಾತ. ಈ ಸುತ್ತಮುತ್ತಲ ದೇಶ ವಿಶಾಲವಾಗಿದೆ, ಎಲ್ಲಾದ್ರೂ ಭಿಕ್ಷಾಟನೆ ಮಾಡ್ಕೊಂಡು ಜೀವನ ಮಾಡಿ. ಇನ್ನೊಂದ್ಸಲ ಈ ಕಡೆಗೆ ಬರಬೇಡ. ಇಲ್ಲ ತಾತ, ಹೋಗ್ಬಾರಪ್ಪ. ನಾನು ಎಂದಿಗೂ ಬರುವುದಿಲ್ಲ ತಾತ. ದೇವ್ರು ಒಳ್ಳೇದ್ ಮಾಡ್ಲಿ. ಓಟ್ ಬಾರಪ್ಪ, ತಗೊಳಪ್ಪ. ತಾತ ತಗೋ, ಎಲ್ಲಾದ್ರೂ ಈ ಕಂಬ್ಳಿ ತಗೊಂಡು ಹೊತ್ಕೊಂಡೋಗಿ ಎಲ್ಲಾದ್ರೂ ಭಿಕ್ಷಾಟನೆ ಮಾಡ್ಕೊಂಡು ಜೀವನ ಮಾಡಪ್ಪ. ತಾತ ಹಾಗೆ ಆಗಲಿ ತಾತ. ಇದು ನಿಮ್ಮ ಪಾದ ಬದ್ಧಗಳಿಗೆ ನಮಸ್ಕರಿಸಿ ತಾತ. ಇಲ್ಲಿ ನೆರೆದಿರುವ ಬಾದಿಯರಿಗೆ ಬೇಡುವುದೊಂದೇ, ಇದು ನನ್ನ ರಿಜು ರೂಪವನ್ನು ನೋಡಿ ನಾನೆಂದು ಆ ಶನಿದೇವರನ್ನು ಜರಿದು ಬಲು ಕಷ್ಟಕ್ಕೆ ಗುರಿಯಾಗಿರುವುದು. ಆ ಶನಿದೇವರನ್ನು ಯಾರು ಭಯ ಭಕ್ತಿಯಿಂದ ಪೂಜಿಸುವರು ಅಂಥವರಿಗೆ ಸುಖದ ಸಂಪತ್ತನ್ನು ಕೊಟ್ಟು ಕಾಪಾಡುವರು. ಆತನ್ನು ಯಾರು ಈ ಆಡಿಸುವರೋ, ಇದು ಈ ನನ್ನ ರಿಜ ರೂಪವನ್ನು ನೋಡಿ ಈ ಜನ್ಮದಲ್ಲಿ ಒಂದು ತುತ್ತು ಅನ್ನವನ್ನಾದರೂ ನೀಡಿದ್ದೆ, ಆದರೆ ಮುಂದಿನ ಜನ್ಮದಲ್ಲಿ ನಿಮ್ಮ ಮಗನಾಗಿ ಹುಟ್ಟಿ ಈ ಅನ್ನದ ಋಣವನ್ನು ತೀಡುತ್ತೇನೆ. ಈ ಹಸುವಿನ ಬಾಧೆಯನ್ನು ತಾಳಲಾರದು ಅಮ್ಮ ತಾಯೇ. ತಾನೇ ಬೇಡುವೆ ವಿಷವ ನೀಡಿರಿ ಪರಮಾತ್ಮ. ತಾನೇ ಬೇಡುವೆ ವಿಷವ ನೀಡಿರಿ ದಾನವಂತರು ನೀವು ತಿರುಗಲಿಗೆ. ದಾನವಂತರು ನೀವು ತಿರುಗಲಿಗೆ ನಾನೇ ಬೇಡುವೆ ವಿಷವ ನೀಡಿರಿ. ಉಣ್ಣಲು ಅನ್ನವಿಲ್ಲ, ಉಡಲು ಬಟ್ಟೆ ಇಲ್ಲ ಪರಮಾತ್ಮ. ಉಣ್ಣಲು ಅನ್ನವಿಲ್ಲ, ಉಡಲು ಬಟ್ಟೆ ಇಲ್ಲ, ಹಿಂದಿಲ್ಲ ಮೋದಿಲ್ಲ ಯಾರು ಎನಗಿಲ್ಲ. ಹಿಂದಿಲ್ಲ ಮೋದಿಲ್ಲ ಯಾರು ನಾನೇ ಬೇಡುವೆ ಭಿಕ್ಷವ ನೀಡಿರಿ. ಶಿವ ಶಿವ ಖಂಡೆ ಭಿಕ್ಷಾ, ಶಿವ ಶಿವ ಭವನಿ ಭಿಕ್ಷಾ ಅಮ್ಮ. ಶಿವ ಶಿವ ಖಂಡೆ ಭಿಕ್ಷಾ, ಶಿವ ಶಿವ ಭವನಿ ಭಿಕ್ಷಾ ಭಿಕ್ಷವ ನೀಡಿರಿ ಮೋಕ್ಷವ ಪಡೆಯಿರಿ. ಭಿಕ್ಷವ ನೀಡಿರಿ ಮೋಕ್ಷವ ಪಡೆಯಿರಿ ನಾನೇ ಬೇಡುವೆ ಭಿಕ್ಷವ ನೀಡಿರಿ. ತಂದೆ ತಾಯಿಗಳಿಲ್ಲ, ಬಂಧು ಬಳಗವಿಲ್ಲ, ತಂದೆ ತಾಯಿಗಳಿಲ್ಲ, ಬಂಧು ಬಳಗವಿಲ್ಲ, ತಂದೆ ತಾಯಿಗಳಿಲ್ಲ, ಬಂಧು ಬಳಗವಿಲ್ಲ.
ಬೇಡುವೆ ಬೇಗವ ನೀಡಿರಿ. ಕುರುಚಲ ಸಿಂಹಾಸನವ ಬರದಿನ ನೇರ್ವೆ ಬರದಿನ ನೇರ್ವೆ ಬರದಿನ ನೇರ್ವೆ ಕುರುಚಲ ಸಿಂಹಾಸನವ ಬರದಿನ ನೇರ್ವೆ ಬರದಿನ ನೇರ್ವೆ ಬರದಿನ ನೇರ್ವೆ ಸಂತೋಷ ಸಾಮ್ರಾಜ್ಯ ಈ ಯೌವನ ಸಂತೋಷ ಸಾಮ್ರಾಜ್ಯ ಈ ಯೌವನ ಹರಿಯ ಕೃಪೆಯಿಂದ ನಾನು ಧರಣಿಯ ನಾಲ್ವೆ ಹರಿಯ ಕೃಪೆಯಿಂದ ನಾನು ಧರಣಿಯ ನಾಲ್ವೆ ಕುರುಚಲ ಸಿಂಹಾಸನವ ಬರದಿನ ನೇರ್ವೆ ಬರದಿನ ನೇರ್ವೆ ಬರದಿನ ನೇರ್ವೆ ಸಂತೋಷ ಸಾಮ್ರಾಜ್ಯ ಈ ಯೌವನ ಪರಮ ಫಲ ಹಿರಿದು ಚಲ ಹರಿಯ ವರವನು ಪರಮ ಫಲ ಹಿರಿದು ಚಲ ಹರಿಯ ವರವನು ಹರಿಯ ಕೃಪೆಯಿಂದ ನಾನು ಧರಣಿಯ ನಾಳ್ವೆ ಹರಿಯ ಕೃಪೆಯಿಂದ ನಾನು ಧರಣಿಯ ನಾಳ್ವೆ ಕುರುಚಲ ಸಿಂಹಾಸನವ ಬರದಿನ ನೇರ್ವೆ ಬರದಿನ ನೇರ್ವೆ ಬರದಿನ ನೇರ್ವೆ ಮಂತ್ರಿ ಸೈನ್ಯಾಧೀಶರೇ ಮಹಾಪ್ರಭು ಭುಜಬಲ ಶೌರ್ಯದಿ ಮೆರೆಯುತ್ತ ಎನ್ನಗೆ ಸಮಾನರಾರಿಯರು ದರೆಯೊಳಗೆ ಅತಿ ಮಧುರ ಪುರಬಲ ಶೌರ್ಯದಿ ಮೆರೆಯುತ್ತ ಎನ್ನಗೆ ಸಮಾನರಾರಿಯರು ದರೆಯೊಳಗೆ ಅತಿ ಮಧುರ ಧೀರ 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 ಕಾಲಚರಿತ ಸಾಮ್ರಾಜ್ಯದ ಪರ್ವ ಕಾಲಚರಿತ ಸಾಮ್ರಾಜ್ಯದ ಪರ್ವ ನಿರುತದಿ ಧರೆಯಳು ಸುಖದಲ್ಲಿ ಬಾಳ್ವೆ ನಿರುತದಿ ಧರೆಯಳು ಸುಖದಲ್ಲಿ ಬಾಳ್ವೆ ನಿರುತದಿ ಧರೆಯಳು ಸುಖದಲ್ಲಿ ಬಾಳ್ವೆ ನಿರುತದಿ ದಳದಲ್ಲಿ ಸುಖದಲ್ಲಿ ಬಾಳ್ವೆ ನಿರುತದಿ ಧರೆಯಳು ಸುಖದಲ್ಲಿ ಬಾಳ್ವೆ ಭುಜಬಲ 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 ಶೌರ್ಯದಿ ಮೆರೆಯುತ್ತ ಎನಗೆ ಸಮಾನರಾರಿಯರು ದರೆಯೊಳಗೆ ಅತಿ ಮಧುರ ಮಂತ್ರಿ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುತ್ತಾ ಜನರು ಸುಖ ಶಾಂತಿಯಿಂದ ಹರಿಯ ನಾಮಸ್ಮರಣೆಯಲ್ಲಿರುವರು ಎಂಬುದನ್ನು ಮರಮಾಚರ್ಯ ತಿಳಿಸುವಂತರಾಗಿ ಅಪ್ಪಣೆ ಮಹಾನ್ ಸುರಕುಲೇಶ ಕೇಳು ಪೇಳೈ ಸುರಕುಲೇಶ ಕೇಳು ಪೇಳೈ ಸುರರ ಪರಿಯ ವಿವರದಿಂದ ಮಹಾಪ್ರಭು ಹರಿಯ ಧ್ಯಾನದಿ ನಿರುತರಾಗೆ ಹರಿಯ ಧ್ಯಾನದಿ ನಿರುತರಾಗೆ ಪರಿಪರಿಯ ಪೂಜೆ ಗೈವರು ಸುರಕುಲೇಶ
ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದ ಬದುಕುತ್ತಿರುವರು. ಅದು ಅಲ್ಲದೆ ಸದಾಕಾಲ ಶ್ರೀಹರಿಯ ಜ್ಞಾನದಿಂದಲೂ ಸಹ ಬಾಳುತ್ತಿರುವರು. ಮಹಾಪ್ರಭು, ಬಲ ಬಲ, ನಿಮ್ಮಂತ ಚಾಣಾಕ್ಷನಾದ ಮಂತ್ರಿಯು ಎನ್ನ ರಾಜ್ಯದಲ್ಲಿರುವಾಗ ಎನಗೂ ಮತ್ತು ಎನ್ನ ರಾಜ್ಯಕ್ಕೂ ಕುಂದುಕೊರತೆಗಳನ್ನು ನೀವಿನ್ನು ನಿಮ್ಮ ಪೀಠವನ್ನು ಅಲಂಕರಿಸುವಂತರಾಗಿ. ಅಪ್ಪಣೆ ಮಹಾಪ್ರಭು. ಸೈನ್ಯಾಧೀಶರೇ, ತೆಳು ಸೈನಿಕ ಸೈನ್ಯದ ವಿಹಾರ, ತೆಳು ಸೈನಿಕ ಸೈನ್ಯಾಧೀಶರೇ, ತೆಳು ಸೈನಿಕ ಸೈನ್ಯದ ವಿಹಾರ, ತೆಳು ಸೈನಿಕ ಶತ್ರು ಸೈನಿಕರೆಲ್ಲ ಕಪ್ಪ ಕಾಣಿಕೆಗಳ, ಶತ್ರು ಸೈನಿಕರೆಲ್ಲ ಕಪ್ಪ ಕಾಣಿಕೆಗಳ ಮನೋಪಿಸುಗೆ ಹರ ಮಿತ್ರರಂತೆ ಬಾಳುವ ತೆಳು ಸೈನಿಕ ಸೈನ್ಯದ ವಿಹಾರ, ತೆಳು ಸೈನಿಕ ಸೈನ್ಯಾಧೀಶರೇ, ನಮ್ಮ ಸೈನ್ಯವನ್ನು ಯಾವ ರೀತಿಯಿಂದ ಇಟ್ಟಿರುವೆಂದರೂ ಇಲ್ಲಿ ಮರಮಾಚದೆ ನಮ್ಮ ಆಸ್ಥಾನದಲ್ಲಿ ತಿಳಿಸುವಂತರಾಗಿ. ಅಪ್ಪಣೆಯಂತೆ ಆಗಲಿ. ಬಣ್ಣಗಳ ಕಂಡಿದೆ ಬಣ್ಣಗಳ ಕಂಡಿದೆ ಎಮ್ಮಯ ಸೈನ್ಯ ಸೈನ್ಯಾಧೀಶರೇ, ಜಲಂ ಸಾಧಿಸಿ ಜಲಂ ಸಾಧಿಸಿ ಇರುತ್ತಿರುವುದು ಎಮ್ಮಯ ಸೈನ್ಯ. ಸೈನ್ಯಾಧೀಶರೇ, ನಮ್ಮ ಸೈನ್ಯದ ಕಂಡ ಮಾತ್ರದಿ ನಮ್ಮ ಸೈನ್ಯದ ಕಂಡ ಮಾತ್ರದಿ ಕಳವಳವುದು ಬಡ ಸೈನ್ಯ. ನಮ್ಮ ಸೈನ್ಯದ ಕಂಡ ಮಾತ್ರದಿ ಕಳವಳವುದು ಬಡ ಸೈನ್ಯ. ಮೋಸ ಮಾಡಿದ ಪಾಪಿಗಳನ್ನು ಮೋಸ ಮಾಡಿದ ಪಾಪಿಗಳನ್ನು ನಿಂತಲ್ಲದೆ ಸೈನ್ಯಾಧೀಶರೇ, ಪ್ರಭು, ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟು ಎಂದರೆ ಅವರ ಸೈನ್ಯವು ನಮ್ಮ ಸೈನ್ಯವನ್ನು ಕಂಡ ಅದು ಅಲ್ಲದೆ ಕಾಲ ಕಾಲಕ್ಕೆ ಸರಿಯಾಗಿ ಕಪ್ಪ ಕಾಣಿಕೆಗಳು ತಂದಪ್ಪಿಸುವುದು ಫಲ ಫಲ. ಸೈನ್ಯಾಧೀಶರೇ, ನಿಮ್ಮಂತ ಶೂರರಾದ ಸೈನ್ಯಾಧೀಶರು ಎನ್ನ ರಾಜ್ಯದಲ್ಲಿರುವಾಗ ಎನಗೂ ಮತ್ತು ಎನ್ನ ರಾಜ್ಯಕ್ಕೂ ಶತ್ರುಗಳ ಭಯವೆನ್ನಲ್ಲಿ ನೀವಿನ್ನು ನಿಮ್ಮ ಪೀಠವನ್ನು ಅಲಂಕರಿಸುವಂತರಾಗಿ. ಮಂತ್ರಿ ಸೈನ್ಯಾಧೀಶರೇ, ಮಹಾಪ್ರಭು, ಯಾರು ಸಮರು ಎನಗೆ ಇದರೆಯೋ, ಯಾರು ಸಮರು ಎನಗೆ ಯಾರು ಸಮರು ಎನಗೆ ಇದರೆಯೋ, ಯಾರು ಸಮರು ಎನಗೆ ವೀರ ವೀರರು ಕಳೆದು
ಸೈನ್ಯಾಧೀಶರೇ, ಮಹಾಪ್ರಭು. ನಿಮ್ಮಂತ ಮಂತ್ರಿ ಸೈನ್ಯಾಧೀಶರನ್ನು ಪಡೆದ ನಾನೇ ಪುಣ್ಯವಂತನು. ನಿಮ್ಮಗಳ ಬಲದಿಂದ ಹಾಗೂ ಹರಿಯ ಕೃಪೆಯಿಂದ ಈ ರಾಜಸ್ಥಾನವು ನನಗೆ ಒಲಿದು ಬಂದಿರುವುದು. ಮಂತ್ರಿ ಮಹಾಪ್ರಭು, ನಮ್ಮ ವೈರಿಯಾದ ಆ ಸತ್ಯವ್ರತ ರಾಜನು ನಮ್ಮ ಮೇಲೆ ಯುದ್ಧಕ್ಕೆ ದಂಡೆತ್ತಿ ಬಂದಿದೆ. ಆದರೆ ನಾವು ಯುದ್ಧಕ್ಕೆ ಹೋಗಬೇಕಾಗುವುದು. ಏನು ಮಾಡುವುದು ಮಂತ್ರಿ ಈಗ? ಮಹಾಪ್ರಭು, ಮಂತ್ರಿ ಕಳಿಂಗ ರಾಜ್ಯವನ್ನು ಪರಿಪಾಲಿಸುತ್ತಿದ್ದ ಸತ್ಯವ್ರತ ಮಹಾರಾಜರು ರಾತ್ರೋರಾತ್ರಿಯಲ್ಲಿ ಸದ್ನ ಸತಿಯೊಡನೆ ಕೂಡಿ ಎಲ್ಲೋ ಹೊರಟು ಹೋಗಿರುವರು. ಮಹಾಪ್ರಭು, ಏನು ಹೇಳಿದಿರಿ? ಆ ನಮ್ಮ ಪರಮ ವೈರಿಯಾದ ಸತ್ಯವ್ರತ ರಾಜನು ಹೆಂಡತಿಯನ್ನು ಕರೆದುಕೊಂಡು ಅರ್ಧರಾತ್ರಿ ಸಮಯದಲ್ಲಿ ಎಲ್ಲಿಯೂ ಹೊರಟು ಹೌದು ಮಹಾಪ್ರಭು. ಓ, ಇದೇ ಆತನ ರಾಜ್ಯದ ಮುತ್ತಿಗೆ ಆಗಲು ಇದೇ ತಕ್ಕ ಸಮಯವಾಗಿರುವುದು. ನೀವಿನ್ನು ಸೈನ್ಯಕ್ಕೆ ಆಜ್ಞಾಪಿಸುವಂತರಾಗಿ. ಆಗಲಿ ಮಹಾಪ್ರಭು. ದೇವಂದಯಾ ಸಾಗರ ಕರುಣಾದಿಂದಲೇ ಪಾಲಿಸೋ ದೇವಾ, ಪುಣಿತೆ ಕಾಯ ಅಂಬಿಕೆ ಓರೆ ಓಕೆ ಅಮ್ಮೋ, ಓರೆ ಓಕೆ ಅಮ್ಮೋ ಕರುಣಿಸೋ ದೇವಾ ದಯಾ ಸಾಗರ ಪ್ರಭು ದೇವ ದೇವ ದಯಾ ಸಾಗರ. ಕರುಣಾದಿಂದಲೇ ಪಾಲಿಸೋ ದೇವಾ, ಕರುಣಾದಿಂದಲೇ ಪಾಲಿಸೋ ದೇವಾ, ಮೊರೆ ಓಕೆ ಅಮ್ಮೋ, ಮೊರೆ ಓಕೆ ಅಮ್ಮೋ ಕರುಣಿಸೋ ದೇವಾ ದಯಾ ಸಾಗರ ಪ್ರಭು ದೇವ ದೇವ ದಯಾ ಸಾಗರ. ನಮ್ಮ ಮಹಾರಾಜರು ನಮ್ಮ ಮಹಾರಾಣಿಯವರು ಎಲ್ಲಿ ಹೊರಟು ಹೋಗಿರುವರಲ್ಲ ಪರಮಾತ್ಮ. ಇರಲಿ, ಮುಂದೆ ಹೋಗಿ ನೋಡುತ್ತೇನೆ. ಯಾರಲ್ಲಿ ನಮ್ಮ ಅರಮನೆಯಲ್ಲಿರುವ ಗುಪ್ತಚರನ್ನು ಬರಮಾಡಿ. ಹಯ್ಯ ಗುಪ್ತಚಾರರೇ, ನಿಮಗೆ ಮಂಗಳವಾರ ಮೇಲೆ ಹೇಳಿ. ಹಯ್ಯ ಗುಪ್ತಚಾರರೇ, ನಿಮ್ಮ ಇಷ್ಟು ಜಾಗ್ರತೆಯಿಂದ ಕರೆಸಲು ಕಾರಣವೇನೆಂದರೆ ನಮ್ಮ ಮಹಾರಾಜರು ಮಹಾರಾಣಿಯವರು ಒಬ್ಬರಿಗೂ ತಿಳಿಯದಂತೆ ಎಲ್ಲಿಯೋ ಹೊರಟು ಹೋಗಿರುವರು. ಆದ್ದರಿಂದ ನೀವು ವನಗಿರಿ ಪರ್ವತ ತಟಾಕು ಮಧ್ಯದಲ್ಲಿದ್ದರೂ ಹುಡುಕಿ ತರುವಂತರಾಗಿರಿ. ಏನೇನು ಆ ಬರಬರ ದೇಶವನ್ನು ಆಳುವಂತಹ ದುಷ್ಯುದ್ಯುಮ್ರಾಜನು ನಮ್ಮ ಮೇಲೆ ಯುದ್ಧ ಮಾಡಲು ಬರುವನೆ. ಬರಲಿ, ನಮ್ಮ ಮಹಾರಾಜನ ಇಳೆಯವನು ಸಮಯವನ್ನು ಅರಿತು ಈ ಕಳಿಂಗ ನಗರವನ್ನು ವಶಪಡಿಸಿಕೊಳ್ಳಲು ಬರುವನೆ. ನಾನು ಆತನನ್ನು ಸಂಹಾರ ಮಾಡದಿದ್ದರೆ ಈ ಕಳಿಂಗ ನಗರದ ಸತ್ರುತ ಮಹಾರಾಜರ ಮಂತ್ರಿ ಎಂದು ಭಾವಿಸಬೇಡಿ. ಎಲ್ಲ ಚಾರಣೆ ನಮ್ಮ ಸೈನ್ಯಾಧೀಶನಿಗೂ ತಿಳಿಸು, ನೀನು ಸಹ ಯುದ್ಧಕ್ಕೆ ಸಿದ್ಧನಾಗು. ಎತ್ತ ಪೋದರ ಪ್ರಭು ಏನಾದರೂ ಕಾಣಿ. ಹಾ ಪರಮಾತ್ಮ, ಎಂದಿಗೂ ನಿಮ್ಮಯ ಏನಾದರೂ ಕಾಣೆ ಪ್ರಭು ಕಾಣೆ ಅದರ
ದರ್ಶನಗಳ ಮಾಡುವೆ ರೋ ಕಾಣೆ ಎತ್ತ ಪೋದರ ಹೇ ಪ್ರಭು ಏನಾದರೂ ಕಾಣೆ ಬೇರೆ ಯುದ್ಧಕ್ಕೆ ಸಿದ್ಧನಾಗು. ನಿನಗೆ ಯಾವ ಯಾವ ಯುದ್ಧ ಬರುವುದು? ನನಗೆ ಮಲ್ಲ ಯುದ್ಧವು ಬರುವುದು, ಕತ್ತಿ ಯುದ್ಧವು ಸಹ ಬರುವುದು. ಬೇರೆ ಯುದ್ಧಕ್ಕೆ ಸಿದ್ಧನಾಗು ಮದಾಂತ. ಶರಣ ಬಂದು ದುರ್ಣನರರು ಬರಲು ಸಮರಕ್ಕೆ, ಶರಣ ಬಂದು ದುರ್ಣನರರು ಬರಲು ಸಮರಕ್ಕೆ, ಹರಿದು ನಿಮ್ಮ ಚರಗಳನ್ನು ಹರಿಸಬಲ್ಲನು ಕ್ಷಮದ ಬೇರೆ ಸಿದ್ಧನಾಗಿ ಮಾತನಾಡಲು ಈ ದೀನರತೆಗಿಂತ ಕಾಲ ಕಳೆದರೆ ಕ್ಷಮದನ್ನು ಯುದ್ಧಕ್ಕೆ ಸಿದ್ಧರಾಗು. ತಪ್ಪಲಿ ಆಯ್ತಲ್ಲ ಪರಮಾತ್ಮ. ಮಂತ್ರಿ, ಮಹಾಪ್ರಭು, ಸತ್ಯವ್ರತರ ಮಂತ್ರಿಯನ್ನು ಸೆರೆ ಹಿಡಿದಿದ್ದಾಯಿತು. ಇದನನ್ನು ಮುಳ್ಳಿನ ತಂತಿಯಲ್ಲಿ ಬಂಧಿಸಿ ಉಕ್ಕಿನ ಪಂಜರದಲ್ಲಿಟ್ಟು ಕಾಲ ಕಾಲಕ್ಕೆ ಅನ್ನ ಆಹಾರ ನೀಡುತ್ತಾ ಈ ರಾಜ್ಯವನ್ನು ಸಂತೈಸುತ್ತೀರಿ. ನಾನಿನ್ನು ಹೋಗಿ ಬರುವುದು. ಆಗಲಿ ಮಹಾಪ್ರಭು. ಜೈ ಸಿದ್ದೇಪುರ ವೀರರೇ, ಕುರುಕುಲೇಶ ವಿನಾಶದೊಳಿಗಲೇ. ಜೈ ಸಿದ್ದೇಪುರ ವೀರರೇ, ಉತಾಳಿ ಕಾತಾಳಿ ನಿರಂತರ. ಉತಾಳಿ ಕಾತಾಳಿ ನಿರಂತರ, ಪುರವನ್ನು ಜಯಿಸಿದ ಬಲೆ ಬಲೆ. ಪುರವನ್ನು ಜಯಿಸಿದ ಬಲೆ ಬಲೆ. ಜೈ ಸಿದ್ದೇಪುರ ವೀರರೇ, ಕುರುಕುಲೇಶ ವಿನಾಶದೊಳಿಗಲೇ. ಜೈ
ಸೋತ ಕವಣ್ಣ ಅಣಯ ನರದ ಸೋತ ಕವಣ್ಣ 16 ದಿನವಣ್ಣ ಋಣವೆಂಬ ಸೋದೋಗವು ಬಹುಬಾಧೆ ಪಡಿಸುತ್ತೀರಿ ಋಣವ ಪರಿಹರಿಸೋ ಶ್ರೀಲಕ್ಷ್ಮೀ ರಮಣ ಅಣ್ಣಯ್ಯ ಅಣ್ಣ, ನಿಮ್ಮ ಮನೆಯ ಅನ್ನದ ಋಣವು ನಮಗೆ ಬಹಳ ಬಾಸುತ್ತಿರುವುದು. ಆದ್ದರಿಂದ ನನ್ನನ್ನು ನನ್ನ ಕಂದನನ್ನು ಯಾರಿಗಾದರೂ ಮಾರಿ ನೀವು ಸಾಗಿ ಸಲುವಿದ ಋಣವನ್ನು ತೀರಿಸಿಕೊಳ್ಳಿ ಅಣ್ಣ. ಸೋದರಿ, ನಾವು ಮಾಡಿದ ತಪ್ಪಾದರೂ ಏನು ತಾಯಿ, ನಮ್ಮನ್ನು ಬಿಟ್ಟು ಹೋಗಲು ಕಾರಣವೇನು ತಾಯಿ? ಅಣ್ಣ, ಒಂದಲ್ಲ ಒಂದು ದಿವಸ ನನ್ನ ಪತಿಯನ್ನು ಹುಡುಕಿಕೊಂಡು ಹೋಗಲೇಬೇಕಲ್ಲ ಅಣ್ಣ. ಆದ್ದರಿಂದ ನನ್ನನ್ನು ನನ್ನ ಕಂದನನ್ನು ಯಾರಿಗಾದರೂ ಮಾರಿ ನೀವು ಸಾಗಿ ಸಲುವಿದ ಋಣವನ್ನು ತೀರಿಸಿಕೊಳ್ಳಿ ಅಣ್ಣ. ಈ ಸುಕುಮಾರ ಕಳಿಸಿ ನಾನು ಹೀಗೆ ತಾನೇ ಜೀವಿಸಲು ತಂಗಿ. ತಾತ ಕಮರ ತಾಯಿ ತಂದೆಯ ಸೇವೆಯ ಯೋಗ ಕುಮಾರ ತಾಯಿ ತಂದೆಯ ಸೇವೆಯ ಯೋಗ ಬಾರದೆ ಬರಬಾರದೆ ಈ ಬಾಳಿನಲ್ಲಿ ಬೇಗ ತಾಯಿ ತಂದೆಯ ಸೇವೆಯ ಯೋಗ ಕುಮಾರ ನಾನು ಮಾಡಿದ ಕರ್ಮದ ಫಲವು ಅಮ್ಮ ಕುಮಾರ ನಾನು ಮಾಡಿದ ಕರ್ಮದ ಫಲವು ಜನ್ಮದಾತ ಗುರುದೈವವೇ ತಂದೆ ಅಮ್ಮ ಕುಮಾರ ಜನ್ಮದಾತ ಗುರುದೈವವೇ ತಂದೆ ತಾಯಿ ತಂದೆಯ ಸೇವೆಯ ಯೋಗ ಬಾರದೆ ಬರಬಾರದೆ ಈ ಬಾಳಿನಲ್ಲಿ ಬೇಗ ತಾಯಿ ತಂದೆಯ ಸೇವೆಯ ಯೋಗ ಅಮ್ಮ ಕುಮಾರ ನಾವು ಇವರ ಮನೆಯಲ್ಲಿ ಏತಕ್ಕೋಸ್ಕರ ಇರಬೇಕು ತಾಯಿ? ನಮ್ಮ ತಂದೆಯವರು ಎಲ್ಲಿ? ಕುಮಾರ, ನಿಮ್ಮ ತಂದೆಯವರು ಜಲವನ್ನು ತರಲು ಹೋದವರು ಇನ್ನೂ ಬಾರಲಿಲ್ಲ ಕಂದ. ಆದ್ದರಿಂದ ಇವರ ಮನೆಯಲ್ಲಿ ಸೇರುವಂತಾಯಿತು ಕಂದ. ಅಮ್ಮ, ನಮ್ಮ ತಂದೆಯವರು ಅರಣ್ಯ ಪಾಲಾದ ಮೇಲೆ ನಾವು ಇವರ ಮನೆಯಲ್ಲಿ ಇರುವುದು ಬೇಡ ತಾಯಿ. ನಡೆ ತಾಯಿ, ಎಲ್ಲಿಯಾದರೂ ನಮ್ಮ ತಂದೆಯವರನ್ನು ಹುಡುಕೋಣ. ತನ್ನ ಇಷ್ಟದಂತೆ ಆಗಲಿ ಕಂದ. ಅಣ್ಣ ಕುಮಾರ ಕುಮಾರ, ನೀನು ಈ ರೀತಿ ಮಾತನಾಡುತ್ತೀರಿ. ಕುಮಾರ, ಈ ರೀತಿ ನೀನು ಮಾತಾಡೋದು ಸರಿಯೇ ಕುಮಾರ? ತಾತ, ಕುಮಾರ ಅಮ್ಮ, ಕುಮಾರ ಮನದನು ಮಾನವ ಬಿಡು ಬಿಡು ಜನನಿಯೇ ಅಮ್ಮ. ಮನದನು ಮಾನವ ಬಿಡು ಬಿಡು ಜನನಿಯೇ ತಾತ. ತಾತನೆಯೇ
ದೇವರೇ, ಸುಕುಮಾರ, ನಮ್ಮ ತಾಯಿ ಹೇಳಿದಂತೆ ನಮ್ಮನ್ನು ಯಾರಿಗಾದರೂ ಮಾರಿ ನೀವು ಸಾಕಿ ಸಲ್ಲುವುದ ಋಣವನ್ನು ಪರಿಹರಿಸಿಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತೇನೆ ತಾತ ಮಾತೆಯವರೇ. ಸುಕುಮಾರ, ನಿನ್ನನ್ನು ಕಳಿಸಿ ನಾವು ಹೀಗೆ ತಾನೇ ಜೀವಿಸುವುದು. ಅಣ್ಣ, ನಾವು ಹೋಗುವ ಮಾರ್ಗದಲ್ಲಿ ಒಂದು ದೇವಾಲಯ ಇರುವುದು, ಅಲ್ಲಿ ಸರ್ವರು ಪೂಜಿಸಿ ಮುಂದಕ್ಕೆ ಹೋಗೋಣ ಅಣ್ಣ. ಅಡಿಯಮ್ಮ, ಹೋಗೋಣ. ತಂಗಿ ಮೊದಲು ತೆಂಗಿನಕಾಯಿ ಸಮರ್ಪಯಾಮಿ. ದೇವ್ರೆ, ಬೀಳ್ತದೆ ಎಲ್ಲರಿಗೂ ಮುಯ್ ಬಿದ್ದೈತೆ. ಒಂದು 500 ರೂಪಾಯಿ ಹಾಕಂಗೆ ಬೀಳಲಿ ಕಣಪ್ಪ. ಯಾರು ಈ ಕಡೆಗೆ ಬಂದೇ ಇಲ್ಲ. ಬಾಳೆಹಣ್ಣು ಮುಡ್ದೈತೆ, ಕಾಣಿಸ್ಲಿಲ್ಲ ನಿಮ್ಗೆ. ತಾಯಿ ಕಪಾಳವ, ತೆಂಗಿನಕಾಯಿನೂ ಹೊಡೆದೈತೆ. ಬರಮ್ಮ ಇಲ್ಲಿ. ಏನ್ ಬರೀ ಖಾಲಿ ಕೈ ಬತ್ತೈತೆ, ಏನ ಹಾಕಲ್ವ? ಆಯ್ತು, ಮಂಗಳಾರತಿ ತಾಳಮ್ಮ. ಆಹಾ ಯಪ್ಪ ತಂದೆ, ಮ್ಯಾಲ್ಗೀಲ್ ಬಿದ್ದುಬಿಟ್ಟಿಯ, ಸ್ನಾನ ಬೇರೆ ಮಾಡ್ಕೊ ಬಂದಿದ್ದಿ. ಟೈಮ್ ಬೇರೆ ಆಯ್ತೆ, ಕೆಳಗಡೆ ಇಳ್ಸಮ್ಮ. ಸ್ನಾನ ಮಾಡ್ಕೊ ಬಂದಿದ್ದೀನಿ, ಮೈಲ್ಗೆ ಆಗ್ಬಿಡುತ್ತಿ ನೀನು. ಮಾಡಿಲ್ಲ ಅಂತ ಹೇಳ್ದವ್ರು. ತಗೋ, ಏನ್ ದುಡ್ಡು ಗಿಡ್ ಹಾಕಲ್ವಾ? ಬೇಡವಾ, ನೀವು ಬೇರೆ ದುಡ್ಡು ಕೊಟ್ಟು ಬಿಟ್ರಿ. ಹಿಂಗ್ ಕೈ ಹೊರಟು ದುಡ್ಡು ಕೊಡಕ್ಕಲ್ಲ. ಯಾಕಮ್ಮ ಕೊಟ್ಟ ಅಲ್ವಾ? ಅಮ್ಮ, ನನಗೆ ಪ್ರಸಾದ ಕೊಡು. ಅಲ್ಲ ಖಾಲಿ ಎಲ್ಲ ಇವ್ರಿಗೆ ಕೊಟ್ಬಿಟ್ಟೆ. ಭವತಿ ಅಮ್ಮ, ಕುಮಾರ, ದೇವಸ್ಥಾನದ ಬಳಿಯಲ್ಲಿ ಯಾರೋ ಯಾಚಕರು ಭಿಕ್ಷಾಂದೇಹಿ ಎಂದು ಕೂಗುತ್ತಿರುವರು. ಅವರಿಗೆ ಏನನ್ನು ಕೊಡೋಣ ತಾಯಿ? ಕುಮಾರ, ದೇವರ ದರ್ಶನ ಮಾಡೋದರಿಂದ ಅರ್ಚಕರು ಪ್ರಸಾದವನ್ನು ಕೊಟ್ಟಿರೋರು ಕುಮಾರ. ನಮ್ಮ ಪಾಲಿನ ಪ್ರಸಾದವನ್ನು ಅವರಿಗೆ ಕೊಡುವ ಕುಮಾರ. ಆಗಬಹುದು ತಾಯಿ. ಸ್ವಾಮಿ, ಮಗು, ಹಿಡಿಯಿರಿ. ಈ ಪ್ರಸಾದವನ್ನು ತಿಂದು ತೃಪ್ತಿ ಹೊಂದುವರಾಗಿ ಸ್ವಾಮಿ. ಮಗು, ಇಂಥ ಚಿಕ್ಕ ವಯಸ್ಸಿನಲ್ಲಿ ದಾನ ಧರ್ಮವನ್ನು ಮಾಡಬೇಕೆಂಬುದು ನಿನ್ನ ಮನಸ್ಸಲ್ಲಿ ಇರುವುದು ಕಂದ. ನಿನಗೆ ಆ ಭಗವಂತನು ಒಳ್ಳೆಯದನ್ನು ಮಾಡಲಿ. ಅಮ್ಮ, ನಿಮಗೆ ಆ ಭಗವಂತನು ಸಹ ಒಳ್ಳೆಯದನ್ನು ಮಾಡಲಿ. ನಾನಿನ್ನೂ ಹೋಗಿ ಬರುತ್ತೇನೆ ತಾಯಿ. ಹೋಗಿ ಬರುವರಾಗಿ ಪೂಜ್ಯರು. ತಂಗಿಯನ್ನ ಕೊಂಡುಕೊಳ್ಳಿ ಪುರದ ಜನರೇ. ಮಾರುವೇನು ತಂಗಿಯನ್ನ ಕೊಂಡುಕೊಳ್ಳಿ ಪುರದ ಜನ. ಸಾಕಲೆನಗೆ ಸಾಧ್ಯವಿಲ್ಲದೆ ಮಾರುವೇನು ತಂಗಿಯನ್ನ. ಸಾಕಲೆನಗೆ ಸಾಧ್ಯವಿಲ್ಲದೆ ಮಾರುವೇನು ತಂಗಿಯನ್ನ ಕೊಂಡುಕೊಳ್ಳಿ ಪುರದ ಜನರೇ. ಮಾರುವೇನು ತಂಗಿಯನ್ನ ಕೊಂಡುಕೊಳ್ಳಿ ಪುರದ ಜನರೇ. ಪಟ್ಟಣದಲ್ಲಿ ಯಾರು ಕಾಣುವುದಿಲ್ಲ. ಮೊದಲೇ ಪಟ್ಟಣಕ್ಕೆ ಹೋಗಿ ಮಾರೋಣ. ಎನ್ನ ತಂಗಿ ಕಳ್ಳಿಯಲ್ಲ, ಎನ್ನ ತಂಗಿ ಸುಳ್ಳಿಯಲ್ಲ. ಎನ್ನ ತಂಗಿ ಕಳ್ಳಿಯಲ್ಲ, ಎನ್ನ ತಂಗಿ ಸುಳ್ಳಿಯಲ್ಲ. ಎನ್ನ ತಂಗಿ ಭಾಗ್ಯವಂತೆ ಮಾರುವೇನು ತಂಗಿಯಲ್ಲ. ಎನ್ನ ತಂಗಿ ಭಾಗ್ಯವಂತೆ ಮಾರುವೇನು ತಂಗಿಯಲ್ಲ. ಕೊಂಡುಕೊಳ್ಳಿ ಪುರದ ಜನರೇ. ಮಾರುವೇನು ತಂಗಿಯ ಕೊಂಡುಕೊಳ್ಳಿ ಪುರದ ಜನರೇ. ಪುರಾಣಿವಾಸಿಗಳೇ, ಸದ್ಧರ್ಮ ಶಾಲಿಗಳೇ, ಈ ನನ್ನ ತಂಗಿಯನ್ನು, ಈ ನನ್ನ ತಂಗಿಯ ಮಗುವನ್ನು ಮಾರಲು ಬಂದಿರೋದು. ಯಾರಾದರೆ
ತೆಗೆದುಕೊಂಡು ಪುಣ್ಯವನ್ನು ಕಟ್ಟಿಕೊಳ್ಳೋರಾಗಿ. ಇದ್ಯಾ ಅಯ್ಯ, ಈ ನನ್ನ ತಂಗಿಯನ್ನು, ಈ ನನ್ನ ತಂಗಿ ಮಗುವನ್ನು ಮಾರಲು ಬಂದಿರೋನಯ್ಯ. ನಿನ್ನ ತಂಗಿ ಮತ್ತೆ ನಿನ್ನ ತಂಗಿಯ ಮಗುವನ್ನು ಮಾರುವಂತ ದರಿದ್ರ ನೀನು ಏನೇಯ ಬಂದಿರೋದು? ಅಯ್ಯ, ದರಿದ್ರ ಬಂದಿರೋದ್ರಿಂದಲೇ ಇವರಿಬ್ಬರನ್ನು ಮಾರುವೇನಯ್ಯ. ಎಷ್ಟು ವರಗಳನ್ನ ಕೊಟ್ರೆ ನೀನ್ ತಂಗಿಯನ್ನು ಕೊಡ್ತೀಯಪ್ಪ? ಅಯ್ಯ, 100 ವರಗಳನ್ನು ಕೊಟ್ಟರೆ ಮಾರಲು ಸಿದ್ಧರುವೇನಯ್ಯ. 100 ವರಗಳನ್ನು ಕೊಟ್ರೆ ನಿನ್ನ ತಂಗಿ ಯಾವ ಯಾವ ಕೆಲಸವನ್ನು ಮಾಡುವಳು? ಈ ನನ್ನ ತಂಗಿಯನ್ನೇ ಕೇಳಿ ತಿಳಿದುಕೊಳ್ಳಯ್ಯ. ಏನಮ್ಮ, ನಿಮ್ಮ ಅಣ್ಣನಾದವನು 100 ವರಗಳನ್ನು ಕೇಳುತ್ತಿರುವನು. ಆ 100 ವರಗಳಿಗೆ ಯಾವ ಯಾವ ಕೆಲಸವನ್ನು ಮಾಡ್ತೀಯಮ್ಮ? ನೀವು ಹೇಳಿದ ಕೆಲಸ ಕಾರ್ಯಗಳನ್ನು ಶ್ರದ್ಧಾವಿಸಿ ನಡೆಸಿಕೊಡುವೆನು ಪೂಜ್ಯರು. ನೋಡಪ್ಪ, ನಿನ್ನ ತಂಗಿ ಮಾಡುವ 3 ಕೆಲಸಗಳಿಗೆ 100 ವರಗಳನ್ನು ಕೊಡಲಾಗುವುದಿಲ್ಲ. ನಾನು ಕೊಡುವುದು 3 ವರ. ಕೊಡುವುದಾದರೆ ಕೊಡು, ಇಲ್ಲಾದ್ರೆ ಕರೆದುಕೊಂಡು ಹೋಗಪ್ಪ. ಅಮ್ಮ, ಈತನು ಸೀರೆ ಬಟ್ಟೆ ವ್ಯಾಪಾರದಿಂದ ಕಡಿಮೆ ಕಳ್ತಿರೋಲ್ಲಮ್ಮ. ಅಣ್ಣ, ಹಣಕ್ಕಾಗಿ ನನ್ನನ್ನು ಋಣಪಾತಿಯಕ್ಕಾಗಿ ಮಾಡಬೇಡಣ್ಣ. ಆ ಪೂಜ್ಯರು 3 ವರಗಳನ್ನು ಕೊಡುವ ತೆಗೆದುಕೊಂಡು ಹೋಗಿ ಸುಖದಿಂದ ಬಾಳಿರಣ್ಣ. ಆ ಪರಮಾತ್ಮನು ನಿಮ್ಮನ್ನು ಕಾಪಾಡುವನು ಅಣ್ಣ. ಅಮ್ಮ, ನಿನ್ನ ಇಷ್ಟದಂತೆ ತಾಗಿ ಆ 3 ವರನೇ ಕೊರಿಸು, 100 ವರಗಳನ್ನು ತೆಗೆದುಕೊಂಡು ಹೋಗುವೆನು. ಪೂಜೆಗೆ ಎಲ್ಲಿ ಆ 3 ವರಗಳನ್ನು ಕೊಡುವರಾಗಿ? ಹಾಗಲ್ಲಮ್ಮ, ಬಾಳ ಸಗೋ. ಇದು 1ನೇ ವರ, ಇದು 2ನೇ ವರ, 3ನೇ ವರ ನಿಮ್ಮ ಅಣ್ಣನಿಗೆ ಕೊಟ್ಟು ಬರೋಳಾಗಮ್ಮ. ಹಾಗೆ ಆಗಲಿ ಪೂಜ್ಯರು. ಅಣ್ಣ, ಅಮ್ಮ, ಈ ಹಣವನ್ನು ತೆಗೆದುಕೊಂಡು ಹೋಗಿ ಸುಖದಿಂದ ಬಾಳಿರಣ್ಣ. ಆ ಪರಮಾತ್ಮನು ನಿಮ್ಮನ್ನು ಕಾಪಾಡುವನು. ನಮ್ಮನ್ನು ಆಶೀರ್ವದಿಸಿ ಕಳಿಸಿಕೊಡು. ನಿಮಗೆ ಮಂಗಳವಾದಿ ಮೇಳೆ ಹೇಳುತ್ತಾಯಿ. ಹೋಗಿ ಮೈ ತಾಯಿ. ಹೋಗು. ನಾನು ಕಾಫಿ ತಿಂತಗೊಂಡಿ ನಾನು. ನೀನು ದಡ್ಡನ ಮಗ ಕಾಫಿ ತಿಂತಾನಂತೆಲೋ? ಕಾಫಿ ಕುಡಿಬೇಕು ಕಣೋ. ಇಡ್ಲಿ ತಾಗುತ್ತಾನು ಇಕ್ಕ ನಿಮ್ ಚೂಂಡು ನಾನು ಇಷ್ಟ. ಇಡ್ಲಿನ ತಿನ್ನೋದು, ಕಾಫಿನ ಕುಡಿಯೋದು. ಇವನ್ ಎಂತ ಒಳ್ಳೆ ಆನೆ ಹೊಟ್ಟೆಲಿ ಇಲಿ ಸುಂಡ ಹುಟ್ಟಂಗ್ ಬಿಡ. ಬಾರ ಇಲ್ಲಿ ಬೇಗ. ನೀನ್ ಪೊದ ನೀನ್ ಹೊಸ್ತಾ? ನೀವ್ ಹೊಸ್ತಾ? ವಾ ವಾ, ರಾ ರಾ. ಅಯ್ಯೋ ಬತ್ತೀನಿ. ಅಯ್ಯ ಬತ್ತೀನಿ ತಾಳು ತಳೆಯ. ಅಯ್ಯೋ ಅಯ್ಯಪ್ಪ ಬತ್ತೀನಿ ತಾಳು ತಳೆಯ. ಅಯ್ಯೋ ಬತ್ತೀನಿ, ಬತ್ತೀನಿ ತಾಳು ತಳೆಯ. ಅಯ್ಯೋ ಅಯ್ಯಪ್ಪ ಬತ್ತೀನಿ ತಾಳು ತಳೆಯ. 6 ಕಸಿಂಜೀರಿಗೆ ನಾರಿ ಹೋಯ್ತೊಳ್ ನೀರಿಗೆ. 6 ಕಸಿಂಜೀರಿಗೆ ನಾರಿ ಹೋಯ್ತೊಳ್ ನೀರಿಗೆ. ನಾರಿ ಹೋಗೋ ಯಪ್ಪ, ನಾರಿ ಹೋಗೋ ಯಪ್ಪ, ನಾರಿ ಹೋಗೋ. ಜೊಕ್ಕು ನೋಡಿ ಜಾಡಿ ಬಿದೆ ಹಳ್ಳಕ್ಕೆ. ಬತ್ತೀನಿ ಅಯ್ಯ ಬತ್ತೀನಿ, ಅಯ್ಯ ಬತ್ತೀನಿ ತಾಳು ತಳೆಯ. ಅಯ್ಯೋ ಯಪ್ಪ ಬತ್ತೀನಿ ತಾಳು ತಳೆಯ. ತಲೆ ಮೇಲೆ ಪೆಟ್ಟಿಗೆ, ಕೈಯಲ್ಲಿ ಚಿಟ್ಟಿಗೆ. ನಾನು ತಲೆ ಮೇಲೆ ಪೆಟ್ಟಿಗೆ, ಕೈಯಲ್ಲಿ ಚಿಟ್ಟಿಗೆ. ಗಾಡ ಮರೆಯಲ್ಲಿ ನಿಂತುಕೊಂಡು ಹಾಕಿದ್ದಾಳೆ ಚಿಟ್ಟಿಗೆ. ಗಾಡ ಮರೆಯಲ್ಲಿ ನಿಂತುಕೊಂಡು ಹಾಕಿದ್ದಾಳೆ ಚಿಟ್ಟಿಗೆ. ಬತ್ತೀನಿ ಅಯ್ಯ ಬತ್ತೀನಿ, ಅಯ್ಯ ಬತ್ತೀನಿ ತಾಳು ತಳೆಯ. ಅಯ್ಯೋ ಯಪ್ಪ ಬತ್ತೀನಿ ತಾಳು ತಳೆಯ. ಬಾಯಲ್ಲಿ ಬಣ್ಣ, ಕೈಯಲ್ಲಿ ಚೂರ್ಣ. ಬಾಯಲ್ಲಿ ಬಣ್ಣ, ಕೈಯಲ್ಲಿ ಸುಣ್ಣ. ಗಾಡಮರಲ್ ಗಾಡಮರಲ್ ಯಪ್ಪ, ಗಾಡಮರಲ್ ಯಪ್ಪ, ಗಾಡಮರಲ್ ನಿಂತುಕೊಂಡು ಹಾಕಿದ್ದಾಳೆ ಕಣ್ಣ. ಗಾಡಮರಲ್ ನಿಂತುಕೊಂಡು ಹಾಕಿದ್ದಾಳೆ ಕಣ್ಣ. ಬತ್ತೀನಿ ಅಯ್ಯ ಬತ್ತೀನಿ, ಅಯ್ಯ ಬತ್ತೀನಿ ತಾಳು ತಳೆಯ. ಅಯ್ಯೋ ಯಪ್ಪ ಬತ್ತೀನಿ ತಾಳು ತಳೆಯ. ನಮ್ಮಪ್ಪ ಬಂದ, ಅಪ್ಪ ಬಂದ, ಅವ್ ಬಂದವಳ. ಅವ ಜನ ಬಂದೋಯ್ತಲ್ಲ ಅವಂಗೆ. ದೂಷಣ್ ಬಂದವಳ. ನಮ್ಮಪ್ಪ 3 ದಿವಸದಿಂದ ದಾಸಿ ಕರ್ಕೊಂಬಂದಿದ್ದೀನಿ, ಬಾರ ಬೇಗ. ಜನ ಬಂದು ಹೊಡೆದ್ಬಿಟ್ಟು ಮನೆ. ಯಾಕೆ ಹೊಡೆದ ಅಂತ ಗೊತ್ತಿಲ್ಲ. ಮುದಿ ನನ್ನ ಮಗ 72 ಹೋಯ್ತು, ಹಂಗ ಹೊಡಿತಾನೆ. ನಾನು ಹೊಡೆನ ಅಂತ ಹೋದೆ. ಮೊನ್ನೆ ನಮ್ಮಪ್ಪ ದೊಣ್ಣಲ್ಲಿ ಹೊಡ್ಬಿಟ್ಟ. ಏನ್ ಮಾಡೋದು ಅಂತ ಗೊತ್ತಾಯ್ತಲ್ಲ. ಏನ್ ಮಾಡೋಣ?
ಆಮೇಲೆ ಎಲ್ಲ ಬೆಳ್ಕರ್ದೈತಿ ಇವತ್ತು ರುಬ್ಬಿಡಣ ಅವನ್ಗೆ ಬಲೆ ಮಾತಾಡ್ದ ಅಲ್ಲೆಲ್ಲ ಬಿದ್ದೋಗವೆ ಹಂಗಂತ ಬಚ್ಚ ಅಂತ ಮಾತಾಡ್ತಾನೆ. 3 ಮನೆ ಇಕ್ಕೊಂಡವನಿ. ಓ ಬಂಗಾರ ಮನೇನ ನಾನು ಸೇರಿ 5 ಜನ ಮಕ್ಳು ಅವನಿಗೆ. ಎಲ್ಲೆಲ್ಲೋದ್ರೆ ಅಲ್ಲೊಲ್ಲೇ 2 ಮಕ್ಳವೆ. ನಂಗೆ ಮದುವೆ ಮಾಡಿಲ್ಲ, ಎಲ್ಲೋರಲ್ಲಿ ಮದುವೆ ಮಾಡ್ಕೊಂತ ಅವು ಹೆಂಗೆ ಸಿಕ್ಬಿಡ್ತಾವಪ್ಪ, ಏನು ದಾರಿಲಿ ಓಡಾಡ್ತಾ ಇರ್ತಾವ. ನಾನು 3 ವರ್ಷದಿಂದ ಓಡಾಡ್ತಾ ಇದ್ದೀನಿ, ಒಂದು ಸಿಗ್ತಾ ಇಲ್ಲ. ಹೋಗಿದ್ದೆ ಮನೆ ನಾಯಿ ಕುಡ್ದಂಗೆ ಹೊಡ್ಕೊಂಡು ಕರ್ಕೊಂಬಂದ್ಬಿಟ್ಟ ನಮ್ಮಪ್ಪ. ನಾನು ಹೋಗಿದ್ದೆ, ಅವಳಿಗೆ 3 ಜನ ಮಕ್ಕಳು ಅಂತ. ಹೇ ಬಾರ ಇಲ್ಲಿ, ಇದೆಲ್ಲ ನಮ್ಮಪ್ಪ ಕರಿ ಬಾರಪ್ಪ ಬಂಗಾರ. ಚಿನ್ನ ಚಿನ್ನ ಇಲ್ಲಿ ನಮ್ಮಪ್ಪ ತುಂಬಾ ಒಳ್ಳೆನು. ಏನ್ ತಂದಿದ್ದಪ್ಪ? ಓಡ್ ಬರೋ ಆಯ್ತು ಲೋ ಬಂಗಾರ. ಅಯ್ಯೋ ನಮ್ಮಪ್ಪ ತುಂಬಾ ಒಳ್ಳೆನು. ದೃಷ್ಟಿ ಆಗ್ಬಿಡ್ತೆ ಕಣೋ ಬಂಗಾರ. ನಮ್ಮಪ್ಪನಂತ ಅಪ್ಪನೇ ಸಿಗಲ್ಲ ಗೊತ್ತಾ, ತುಂಬಾ ಒಳ್ಳೆ ನಮ್ಮಪ್ಪ. ನಮ್ಮ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ನೀನು ಜನಗಳ ಮುಂದೆ ನಾನು ಮರ್ಯಾದೆ ಕಳೀತಿ ಅಂತ ಗೊತ್ತು ನನಗೆ. ಎಲ್ಲ ಕಣಪ್ಪ ಹೊಗಳ್ತಿದ್ದೆ. ನಿಮ್ಮಮ್ಮ ಮನೆ ಕೆಲಸ ಮಾಡಕ್ಕಾಗಲ್ಲ ಅಂತ ಕೆಲಸ ಮಾಡಿದೆ, ಅವಂಗೆ ಮನೆ ಕೆಲಸ ಮಾಡ್ದಂಗೆ ಮಾಡುದು. ಈ ವಯಸ್ಸಲ್ಲಿ ನನ್ನ ಕೈಲಿ ಏನೋ ಮಾಡಕ್ ಆಯ್ತದೆ. ನಿಮ್ಮ ಅಮ್ಮನಿಗೂ ವಯಸ್ಸಾಯ್ತು, ನನಗೂ ವಯಸ್ಸಾಯ್ತು. ಮನೆ ಕೆಲಸ ಮಾಡಕ್ಕಾಗಲ್ಲ, ಒಂದು ದಾಸಿ ಕರ್ಕೊಂಬ ಅಂತ ಹೇಳಿ ಕರ್ಕೊಂಬಂದಿದ್ದೀನಿ ಕಣ. ದಾಸೆ ಕಣಪ್ಪ. ದಾಸೆ ಅಲ್ಲ ದಾಸಿ. ದಾಸನ ಅದೇ ತಿನ್ನೋದು ಅಂದ್ರೆ ನನ್ನ ಮಗಂದು ಬೇಗ ಬರ್ತದ ನಿನ್ ಬಾಯಿಗೆ. ಯಪ್ಪ ಬೌ ಹೇಳಪ್ಪ. ನೀನು ನೀನು ಅವನ್ ಮಡಿಕೊಂಡಿದ್ಯಲ್ವಾ ಮನೇಲಿ? ನಾನು ಯಾರನ್ನ ಮಡಿಕೋಣ ಅನ್ಕೊಂಡೆ. ಯಾರನ್ನ ಮಡಿಕೋತೀಯೋ? ನೀನು ಅಲ್ಲಿ ಯಜ್ಞಳ್ಳಿಲ್ಲ ಒಂದು ಮಡಿಕೊಂಡಿಲ್ವಾ? ಇಲ್ಲ ಕಣ. ಸುಳ್ಳು ಹೇಳ್ಬೇಡ ಲೇ, ಅವೆಲ್ಲ ಈಗ ಪುರಾಣ ಬೇಡ. ಸ್ವಂತ ಮನೆ ಎಲ್ಲ ಕಣಪ್ಪ, ಅವೆಲ್ಲ ಬೇಡ. ಬಾರೋ ಇಲ್ಲಿ, ಬಾರಪ್ಪ ಇಲ್ಲಿ. ಯಾರು ಮಡಿಕೊಂಡಿದ್ದೀನೋ? ಯಾರು ಮಡಿಕೊಂಡಿದ್ಯೋ ನಿಂಗೆ ಗೊತ್ತು. ಲೇ, ನಾನು ಏಕಪತ್ನಿ ರಥಸ್ಥ, ನಿಮ್ಮ ಅವನ್ನೇ ಕಣೋ ನಾನು ಮಡಿಕೊಂಡಿರೋದು. ನಂಗೆ ಗೊತ್ತು ಕಣಪ್ಪ, ಮನೇಲಿ ನಮ್ಮ ಅವನ್ನೇ ಮಡಿಕೊಂಡಿರೋದು, ಬೇರೆ ಕಡೆ ಬೇರೆ. ನಂಗೆ ಗೊತ್ತು ಕಣಪ್ಪ, ಮನೇಲಿ ತಂದು ಮಾಡಿದ್ರೆ ನಮ್ಮ ಅವ್ವ ಪರ್ಕೆ ಸೇವೆ ಮಾಡ್ತಾಳಲ್ಲ. ನಿಮ್ಮ ಅವ್ವ ಮಾಡಿದ್ರೆ ನನ್ನ ಮಗ ನೀನ್ ಮಾಡ್ತೀಯ, ಮಾಡಂಗ್ ಕಾಣಿಸ್ತೀಯ. ನಂಗೂ ಒಂದು ಮಾಡ. ಈಗ ಏನ್ ಮಾಡ್ತಾನೆ ಮದ್ವೆನಾ? ಲೇ, ನಿನಗೂ ಮದುವೆ ಮಾಡ್ತೀನಿ, ನೀನು ಫಸ್ಟ್ ಬುದ್ಧಿವಂತ ಆಗು. ನಾನು ಹೇಳಿದ ಮಾತು ಕೇಳು. ನಾನು ಬೇಕಾದ್ರೆ ಸಂಪಾದನೆ ಮಾಡಿ, ಅದೆಲ್ಲ ಯಾರಿಗೂ ನಿನಗೆ ಅಲ್ವೇನೋ. ನಿನಗೆ ದಡ್ಡಣ್ಣಂಗೆ ಆಡ್ಬೇಡ. ಯಪ್ಪ, ನೀನ್ ಸಂಪಾದನೆ ಮಾಡಿ ಮಾಡಕ್ತಾ ಇದ್ರೆ ನಾನು ರೋಡ್ ಹುಡಿಕೊಂಡು ಹೋದ್ರೆ ಏನೋ ಯಪ್ಪ ಸಿಗ್ತದೆ, ಎಲ್ಲ ಬೇರೆ ಮನೆಗೆ ಸಿಗ್ತದೆ. ನೀನು ಒಂದೊಂದು ರೋಡಲ್ಲಿ ಇಬ್ಬಿಬ್ರು ಅವ್ರೆ, ಯಾರಿಗೆ ಅಂತ ಕೊಡ್ತೀಯಪ್ಪ? ನಾನು ಎಷ್ಟನೇನು ಒಂದು ಇವನಿಗೆ ಗೊತ್ತಿಲ್ಲ ಮೇಷ್ಟ್ರೆ. ಬರೀ ಆಧಾರ್ ಕಾರ್ಡ್ ಮಾಡಿಸಿ ಮರ್ಯಾದೆ ಕಳಿದ್ಯಾ? ಸುಮ್ ಬೈಲಿ. ನಾನು ಹೇಳಿದ ಆಧಾರ್ ಕಾರ್ಡ್ ಮಾಡಿಸಿ ಅವ್ರಲ್ಲ, ಅವ್ರು ನಮ್ಮ ಅಪ್ಪನ ಹೆಸರು ಇಲ್ವಾ? ಪಾನ್ ಕಾರ್ಡ್ ಅಲ್ಲಿ ನಮ್ಮ ಮೌನ ಹೆಸರು. ಇವಾಗ ನಾನು ಹೇಳಿದ್ ನೀನ್ ಕೇಳಿದ್ರೆ ನೀನು ಮದುವೆ ಮಾಡಿಸ್ತೀನಿ. ಕೇಳ್ತೀಯಾ? ಬೇಡ ಬಿಡು, ಮನೇಲಿ ಇಲ್ವಾ? ದಾಸಿ ಕರ್ಕೊಂಡು ಹೋಗಿ ನಿಮ್ಮ ಮೌನ ಹತ್ರ ಬಿಡು. ಮನೇಲಿ ಇಲ್ವಾ? ಮನೆ ಕೆಲಸ ಮಾಡಿಸ್ಕೊಂಡು. ಮನೇಲಿ ಇಲ್ವಾ? ನಾನು ಮಾಡ್ಕೊಂತೀನಿ. ಮಾಡಿಸ್ಕೊ. ಬಾರಮ್ಮ ದಾಸಿ. ಓಹೋ, ನೋಡೋ ಈ ಅಮ್ಮ ದಾಸಿ. ದಾಸಿಯ ಮಗ ಚತುರ. ಎಷ್ಟು ಕರ್ಕೊಂಬಂದೆ? ತರ ನಮ್ಮ ಅಪ್ಪ ಕರ್ಕ ಬಂದ. ಹಂಗೆಲ್ಲ ಪರಸ್ತ್ರೀಯರ್ನೆಲ್ಲ ಮಾತಾಡ್ಸ್ಬಾರ್ದಂಗೆ. ಈ ಅಮ್ಮನ್ನೇ ಇಕ್ಕೊಂಡಿದ್ಯಾ? ಇಕ್ಕೊಂಡಿಲ್ಲ ಕಣೋ, ದುಡ್ಡು ಕೊಟ್ಟು ಕರ್ಕೊಂಬಂದಿದ್ದೀನಿ ಕೆಲಸ ಮಾಡಕ್ಕೆ. ಇಕ್ಕೊಂಡ ಬಿಡು, ಇಕ್ಕಂತಾನೆ. ಹಂಗೆಲ್ಲ ಮಾತಾಡ್ಬಾರ್ದು. ಕೆಲ್ಸ ಕಣಪ್ಪ. ಇವನು ಎಲ್ಲ ಹೋಗ್ಬಿಟ್ಟು ನಾನು ಹೇಳಿದ್ ಕರೆಕ್ಟಾ? ನಾನ್ ಕೆಲ್ಸಕ್ಕೆ ಕದ್ಯ ಅಂದ್ರೆ ಹಂಗೆಲ್ಲ ಮಾತಾಡಬಾರ್ದು ಹುಡುಗಿರು. ಈ ಹೊಡಿತೀನಿ ನೋಡಿ ಇವಾಗ ಬಾಯಿಲಿ. ನಂಗೆ ಗೊತ್ತು ಬಿಡು. ನಾನು ಏನಂದೆ? ಇಕ್ಕೊಂಡಿದೀಯಾ ಅಂದೆ. ಹಂಗಲ್ಲ ಅನ್ನೋ ಪರಿಸ್ಥಿತಿ ಅಂತೆ. ಎಂತ ಮಾನ್ಗೆಟ್ಟವನು ನಮ್ಮ ಅಪ್ಪ. ಮಾನ್ಗೆಟ್ಟವನ್ ಮಗ ನೀನು. ನೀನೆಂತ? ನಾನು ಕುಲ್ಗೆಟ್ಟವನು. ಮಾನ್ಗೆಟ್ಟನು, ನಾನು ಕುಲ್ಗೆಟ್ಟನು. ನನ್ನ ಮಗ
ಮೂರು ಬಿಟ್ಟು ಇನ್ ಸ್ವಲ್ಪ ಹೊತ್ತು ಹೋದ್ರೆ ಅಕ್ಸ ಅಲ್ಲಿಂದ ದೊಣ್ಣೆಲ್ ಹೊಡಿತಾನೆ. ಈಗ ದಾಸಿ ಕರ್ಕೊಂಡು ನಿಮ್ಮ ಅಮ್ಮನ ಹತ್ರ ಬಿಡಪ್ಪ, ಮನೆ ಕೆಲಸ ಮಾಡಕ್ ಕೇಳಪ್ಪ. ಅಪ್ಪ ಹೆಣ್ಮಗ ಚೆನ್ನಾಗಿತ್ತು ಕಣ. ಯವ್ವ ನನ್ನ ತಾಯಿ ಅಲ್ಲಿ ನೋಡಿ ಹೆಂಗ್ ಮಾಡ್ತಾಳೆ, ಕುಚ್ಕೊಂಡು ತಿನ್ನೋಳಂಗ್ ಮಾಡ್ತಾಳೆ. ಎಷ್ಟು ಕೊಟ್ಟು ಕರ್ಕೊಂಡು ಯವ್ವ ದಿಷ್ಟಿ ಗಿಷ್ಟಿ ಆದ ನಮ್ಮ ಅಪ್ಪ ಹೊಡಿತಾನೆ. ಒಲಿ ಬಿಡು. ಏಯ್ ತಲಾಟೆ ಸಾಕು, ಕರ್ಕೊಂಡೋಗ. ಅಪ್ಪ ದುಡ್ಡೆಷ್ಟು ಗೊತ್ತು ಮಾಡಿದ್ಯಾ? ಬರೀ 3 ವರ ಅಷ್ಟೇ ಕಣ. 100 ವರ ಕೊಟ್ಟಿದ್ಯಾ? 100 ಅಲ್ಲ 3 ವರ. ಅವಳೆ ಕಾಗೆ ಮುತ್ಕಿದ್ದಂಗ ಅವಳೆ ಇವಳಿಗ್ಯಾಕಪ್ಪ 100 ವರ? 3 ವರ ಅಷ್ಟೇ ಕಣಲಿ. ಮಕ್ಕ ನೋಡಿ ಅಪ್ಪ, ಅವಳೆ ಕಾಗೆ ಮುತ್ಕಿದ್ದಂಗ ಅವಳೆ. ಅಲ್ಲ ಕಣೋ, ಅಮ್ಮ ಮಗ ಇಬ್ರು ಕೆಲ್ಸಕ್ಕೆ ಬರ್ತಾರಲ್ಲ, ಇಬ್ರಿಂದ 3 ವರ ಕೊಟ್ಟಿದ್ದ. ಓ ಅಮ್ಮ ಹೆಂಗ ಕೆಲಸ ಮಾಡ್ತಾಳೆ, ಕೊಡೋಣ. ಇದಾವಪ್ಪ ಚೊತ್ತು. ಏಯ್ ಚೋಟು ಅಲ್ಲ ಕಣದು, ದಾಸಿಯ ಮಗ ಚತುರ. ಯಪ್ಪ ನೀನ್ ಎಲ್ಲವೂ ಕರೆಕ್ಟಾಗೇ ಮಾಡ್ತೀಯಲ್ಲ, ಹೆಂಗೆ? ಇದು ದೋಸೆ, ಇದು ಚಟ್ನಿ. ತಿನ್ನೋದು ಅಂದ್ರೆ ಬರ್ತದೆ ಬಾಯಿಗೆ. ದೋಸೆ ಚಟ್ನಿ ಅಲ್ಲ, ಎಲ್ಲ ನಾವು ಹೋಗ್ಲಿ ಎರಡೆರಡು, ಒಂದು ಅಂತವಲ್ಲ ಇಲ್ಲ, ಬರೀ ಎರಡೆರಡೆ. ಅದು ಹೆಂಗಪ್ಪ ಎರಡೆರಡೆ? ಅಲ್ಲೋಯ್ತಾನೆ, ಯಾರೋ ನೋಡ್ತಾನೆ, ಅಲ್ಲೆರಡು ಆಯ್ತವಿ. ಇಲ್ಲೋಯ್ತಾನೆ, ಹಿಂಗ್ ಯಗ್ನಳ್ಳಿಲಿ 3 ಅವಿ, 4 ನಾನು ನೋಡ್ಕೊಂಡಂಗೆಲ್ಲ. ಆದ್ರೂ ಚೆನ್ನಾಗಿ ಈ ಟೈಮ್ ಬೇರೆ ಆಯ್ತು, ಮೇಸ್ಟ್ ಹೊಡಿ. ಕರ್ಕೊಂಡೋಗಪ್ಪ, ನಿಮ್ಮ ಅಮ್ಮನ ಹತ್ರ ಕರ್ಕೊಂಡೋಗ್ಬಿಡೋ. ಅವಂಗ್ ಜಡ್ ಬಂದ್ ಹೋಗೋನು. ಯಾಕೆ? ಅದಕ್ಕೆ ಜ್ವರ ಯಾಕೆ ಅಂತ ಇವನು ಗೊತ್ತಿಲ್ವ ಯಾಕೆ ಅಂತ. ಕೆಲಸ ಮಾಡಕ್ಕಾಗಲ್ಲ, ಕರ್ಕೊಂಡೋಗ್ಬಿಡಪ್ಪ. ಹೌದಾ? ನೀನೇ ನಾನು ತೋಟದ ಕಡೆ ಹೋಗಿ ಬರ್ತೀನಿ. ಯಾವ ತೋಟದ ಕಡೆ? ಬಾಳೆ ತೋಟದ ಕಡೆ. ಬಾಳೆ ತೋಟ ಕಡೆಗೆ ಹೋಯ್ತಾ? ಇದು ವಂಗೆ ಮಾಡೋ ಕಡೆಗೆ ಹೋಗಲ್ವಾ? ತೋಪ್ಗೆ ಇಲ್ಲ ನೋಡು, ಒಳ್ಳೆ ತೋಪ್ ಸಿಕ್ಕರೆ. ಇವನು ಎಲ್ಲ ಅಂತವೆ, ಬೆಟ್ಟ ಗುಡ್ಡ ತೋಪ್ಗಳು ಇವೇ ನಿನ್ನವೆಲ್ಲ. ಹಂಗ್ ಕಣ್ಣು ನೋಡಿ 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 ಕಣ್ಣೋದ್ ಮನೆ ಗ್ಲಾಸ್ ಹಾಕ್ಸ್ಕೊಂಡ್ ಬಂದಿದ್ದೀನಿ. ಎಷ್ಟು ಜನ ಅಂತ ನೋಡ್ತಾರೆ. ಇಲ್ಲಿ ಯಾರ್ಗನ ಗ್ಲಾಸ್ ಅವ? ಲೇ ಬಿಟ್ರೆ ಮಾತಾಡ್ತಾನೆ ಇರ್ತೀನಿ, ಇಡೀ ಬೆಳಗಾನ ಮಾತಾಡ್ತಾನೆ ಇರ್ತೀಯ. ಕರ್ಕೊಂಡೋಗ. ಕಣ್ಣೋಗಲ್ವಾ? ಹುಷಾರು, ಕಣ್ಗೆ ನೋಡ್ತಾವ. ಬಾಳ ಮೈ ಕಡಿಕ ಮೌ ಅಪ್ಪ ಒಲ್ಲಪ್ಪ ನಿಂತವಳೆ. ಯಾಕಮ್ಮ? ಯಾಕೆ? ನಮ್ಮಪ್ಪ ಹೇಳಿಲ್ವಾ? ಮಕ್ಕೊಂಡ್ಬಿಡ್ತೀನಿ ಅಷ್ಟೇ, ಬಾಯಿ ಕಡೆ. ಅಪ್ಪ ಎದುರಿಸಿದ್ರೆ ಬರ್ತಾರ, ಪ್ರೀತಿಯಿಂದ ಕರ್ಕೊಂಡೋಗೋ. ನಿಂಗೆ ಪ್ರೀತಿ ಮಾಡಲ್ಲ ಗೊತ್ತಲ್ವಾ? ಯಪ್ಪ ನಿಂಗೆ ಪ್ರೀತಿ ಅಂದ್ರೆ ಗೊತ್ತು. ಬಾರ ಮೈ ಕೊಡಿಕೆ. ಅಪ್ಪ ಬರಲ್ಲ ಅಂತಲ್ಲ ಕಣ. ಬರ್ತಾರೆ, ಕರ್ಕೊಂಡೋಗೋ. ಯಪ್ಪ ನೋಡಮ್ಮ, ಹೋಗಮ್ಮ, ನನ್ನ ಮಗನ ಜೊತೆ ಹೋಗಮ್ಮ. ಅವ್ರ ಮನೆಯ ಕರ್ಕೊಂಡೋಗಿ ಕೆಲಸ ಎಲ್ಲ ಹೇಳ್ತಾರೆ. ಅಲ್ಲೇ ಚಿತ್ರ ಬೇಡ, ವಯಸ್ಸಾಗಿದ್ದಾರೆ ಹೇಳ್ರೆ ಬರ್ತಾರೆ. ನಮ್ಮದು ಹುಡುಗರೇ ಒಬ್ರು ಪಾಪ ನನ್ನ ಮಕ್ಕಳು. ನಮ್ಮ ಜೀವನನೇ ಹಿಂಗಾಗ್ಬಿಟ್ಟಿತ್ತು. ಏನ್ ಮಾಡಕ್ಕಾಗಲ್ಲ, ನಾವು ಪಡ್ಕೊಂಬಂದಿದ್ದು ನಾವು ಕರ್ಮ. ಯಪ್ಪ ನಡಿ ನಡಿ ನಡ್ಮನ್ಗೆ ಕರ್ಕೊಂಡೋಗು. ಕರ್ಕೊಂಡೋಗೋ. ಈ ತೋಟ ಬೇಡಕನಪ್ಪ ನಮ್ಮ ಮನೆಗೆ. ಏಯ್ ಚೋಟು ಏನಕ್ಕ ಮಾಡ್ತೆ? ಬೇಡ ಅಂತ ಹೇಳ್ತಾರಲ್ವಾ? ಅಮ್ಮ ಇದ್ ಕಡೆ, ಮಗ ಇರ್ಬೇಕು. ಬೇಡ ಅಲ್ಲ. ಕರ್ಕೊಂಡೋಗ. ಬೇಡ ಅಂತ ಹೇಳ್ತಾ ಬಿಟ್ಟ ಅಂದ್ರೆ ತೋಪಿನ ಬಿದ್ದೋಗ್ಬಿಟ್ಟು. ಅಮ್ಮ ಮಗನ್ ದೂರ ಮಾಡ್ಬೇಕು, ಪಾಪ ಬರುತ್ತೆ ನಮ್ಗೆ. ಪಾಪ ಬರ್ಲಿ ಅಂತಾನೆ ಅಮ್ಮಂಗ್ ಕೊಟ್ಟಿದ್ದ. ಇದು ಹೆಣ್ ಪಾಪನ ಗಂಡ್ ಪಾಪನ? ಗಂಡು ಪಾಪ. ಪಾಪ ಬರ್ಲಿ ಅಂದಲ್ಲ, ಅದಕ್ಕೆ ನಾವ್ ಹೇಳಿದ್ವ ಬರಂಗಿಲ್ಲ. ಮಾರಮ್ಮ ಎತ್ಕೊಂಡು ನಮ್ಮ ಮನೆ ಹಸು ಇದ್ದ ಕಡೆ ಕರು ಇದ್ದಾಗೆ, ಕರು ಇದ್ದ ಕಡೆ ಹಸು ಇದ್ದಾಗೆ, ತಾಯಿ ಇದ್ದ ಕಡೆ ಮಗನು ಇರಬೇಕವಲೆ ಅಂತ ಬುದ್ಧಿ ಊಟದಲ್ಲಿ ಅರ್ಧ ಭಾಗ ಊಟವನ್ನು ನನ್ನ ಕಂದನಿಗೆ ಕೊಟ್ಟು ನಮ್ಮ ಬಿಟ್ಬಿಟ್ಟು ಹೋಯ್ತಾನೆ. ನನ್ನ ಒಬ್ಬಂಟಿಗೆ ಮಾಡು. ಅವಳು ಕೂಡ, ಆ ಅಮ್ಮನ್ ಕೂಡ ಊಟದಲ್ಲೇ ಮಗುವು ಸ್ವಲ್ಪ ಕೊಟ್ಕೋತಾಳೆ. ಕರ್ಕೊಂಡೋಗು. ಅವಳಿಗೆ ಇವಳು ಅಂತ ಇದೆಯಾ? ಏನ್ ಸಮಾಚಾರ? ಕರ್ಕೊಂಡೋಗು. ಅಲ್ಲ ಟೈಮ್ ಆಯ್ತು, ಬೆಳಕರಿತು ಹೊಡಿತಾರೆ. ಅಲ್ಲ ಪೂಜ್ಯರಿ, ಹಾಗಾದರೆ 1 ಗಂಟೆ ಕಾಲ ಅವಧಿಯನ್ನು ಕೊಡುವರಾಗಿ ಈ ನನ್ನ ಕಂದನನ್ನು ಯಾರಾದರೂ ಮನೆಯಲ್ಲಿ ಇರಿಸಿ ಬರುವೆನು ಪೂಜ್ಯರು. ಅಪ್ಪ ಎಡೆ ಹೆಡ್ಮನಿ ನೀನ್ ಹೇಳಿ, ನಾನು ಹೋಗಿ ಮಾಡ್ಬಿಟ್ಟು ಬರ್ತೀನಿ. ಹೇಳಿ ಅವು ಹುಷಾರ್ ಜರ್ ಬಂದವೆ. ಹೋಗ್ಬಿಟ್ಟು ಅಲ್ಲೇ ಬಾಗ್ಲಾಕ ಆಗಲ್ಲ ಕಾಣಮ್ಮ. ಇವಲ್ಲೇ ಮಾರಮ್ಮ ಮಕ್ಕಳು ಹೇಳ್ತೀಯಾ? ಒಂದು ದಿವಸ ಅವಧಿಯನ್ನು ಒಂದಿನ ದಿವಸ ಇಲ್ಲ, ಇವಲ್ಲೇ ಆಗ್ಬೇಕು. ಅಯ್ಯೋ ಪ್ರಜನರಿ, ಪುರಾನಿವಾಸಿಗಳೇ, ಈ ನನ್ನ ಕಂದನನ್ನು ಯಾರಾದರೂ ಇರಿಸಿಕೊಳ್ಳುವರಾಗಿ.
ಚಂದ್ರಹಾಸೆಯು ತನ್ನ ಮಗುವನ್ನು ಮಾರಲು ದಂಡಪಾನ ಜೊತೆಯಲ್ಲಿ ಬರುತ್ತಿರುವಳು. ಈಗ ನನ್ನ ಮಾಯದಿಂದ ಓರ ಮಡಿವಾಳ ಶೆಟ್ಟಿಯನ್ನು ನಿರ್ಮಿಸಿ ಆ ಮಗುವನ್ನು ಮಡಿವಾಳ ಶೆಟ್ಟಿಗೆ ಮಾರಿಸಿ ಕತ್ತೆಗಳನ್ನು ಕಾಯುವಂತೆ ಮಾಡುತ್ತೇನೆ. ಇರಲಿ